ಹಲೋ, ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಸ್ವಪ್ನ ಚಂದ್ರ ವಿಶೇಷ ತರಗತಿಗೆ ಸ್ವಾಗತ ಅಂತ ಹೇಳುತ್ತಾ ನೋಡ್ರಿ, ನಾವು ಸುಮಾರು 2 ತಿಂಗಳ ನಂತರ 2 ತಿಂಗಳ ನಂತರ ನಾವು ಅಂದ್ರೆ 2 ತಿಂಗಳಿಗೆ ಗ್ಯಾಪ್ ಕೊಟ್ಟು ನಾವು ಇವತ್ತು ಲೈವ್ ಬರ್ತಾ ಇದೀವಿ. ಇವತ್ತಿನ ವಿಶೇಷ ಏನು ಅಂದ್ರೆ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೆ ನೀಡಿರುವ ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ರಿ ನೀವು, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 2ರಿಂದ ಮತ್ತು 8ರವರೆಗೆ ಮಿನಿಮಮ್ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಇರ್ತಾವೆ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹಾಗೆ ಈ ಭಾರತ ಸಂವಿಧಾನದಲ್ಲಿ ಕಂಡುಬರುವ ಭಾಗ 3 ಅಂದ್ರೆ ಪಾರ್ಟ್ 3ಯಲ್ಲಿ ಪ್ರಮುಖ ಒಂದು ವಿಷಯ ಏನು ಅಂದ್ರೆ ಅದು ಭಾರತದ ಮೂಲಭೂತ ಹಕ್ಕುಗಳು ಅಂತ ಐತಿ. ಇವತ್ತು ನಾವು ಈ ತರಗತಿಯೊಳಗ ಭಾರತದ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಕ ಬಂದಿವಿ. ಯಾವ್ದ್ರಿ? ಭಾರತದ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಕ ನಾವು ಬಂದಿವಿ. ನೋಡ್ರಿ, ಎಲ್ರಿಗೂ ಮತ್ತೊಮ್ಮೆ ಸ್ವಪ್ನ ಚಂದ್ರ ಕ್ಲಾಸಸ್ ಯೂಟ್ಯೂಬ್ ತರಗತಿಗಳಿಗೆ ವೆಲ್ಕಮ್ ಹೇಳುತ್ತಾ, ಈ ಕ್ಲಾಸ್ನಲ್ಲಿ ಹೇಳುತ್ತಿರುವ ನಮಗೆ ಏನಾದರೂ ಮಿಸ್ಟೇಕ್ ಕಂಡು ಬಂದಲ್ಲಿ ಈ ಕೆಳಗೆ ಕೊಟ್ಟಿದ್ದೀನಲ್ಲ ನೋಡ್ರಿ, ಇಲ್ಲಿ ಸುಪ್ನಿಲ್ ಸಾಗರ್ ಬಿಜಾಪುರ 8208460798 ಎಂಬಕ್ಕೆ ಕಾಲ್ ಮಾಡೋದ್ರ ಮೂಲಕ ಸರ್ ಇದು ತಪ್ಪಾಗಿದೆ ಅಂತ ತಿದ್ದುಪಡಿ ಮಾಡಬೇಕಾಗಿ ಎಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ. ತರಗತಿ ಆರಂಭ ಮಾಡುವ ಸಮಯ ಬಂದಿದೆ ಅಂತ ಅನ್ಕೊಂಡು ನೋಡ್ರಿ, ಹೆಡ್ಲೈನ್ ಏನಂತ ನೋಡ್ರಿ, ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಐತಿ. ಏನಂತದ್ರಿ? ಫಂಡಮೆಂಟಲ್ ರೈಟ್ಸ್ ಅಂತ ಅದ. ಕರೆಕ್ಟ್ ರೀ? ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಕನ್ನಡದೊಳಗೆ ಹೇಳ್ಬೇಕು ಅಂತಂದ್ರೆ, ಅಥವಾ ಭಾರತ ಸಂವಿಧಾನದಲ್ಲಿನ ಪ್ರಮುಖ ಭಾಗವಾದಂತಹ ಮೂಲಭೂತ ಹಕ್ಕುಗಳಿಗೆ ನಾವು ಇಂಗ್ಲಿಷ್ನೊಳಗ ಏನಂತ ಕರಿತೀವಿ ಅಂದ್ರ ಅದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಭಾರತದಲ್ಲಿ ಮೂಲ ಭಾರತ ಸಂವಿಧಾನದೊಳಗೆ ಇತ್ತೇನು ಅನ್ನೋದು ನಮಗೆ ಹುಟ್ಟುವ ಒಂದು ಸಹಜ ಪ್ರಶ್ನೆ ಆಗಿರುತ್ತದೆ. ಇದಕ್ಕೆ ಉತ್ತರವಾಗಿ ಏನು ಅಂದ್ರೆ, ಭಾರತದ ಮೂಲ ಸಂವಿಧಾನದಲ್ಲಿ ಅಥವಾ ಸಂವಿಧಾನ ಎನ್ನುವ ಪದ ಭಾರತ ದೇಶದವರಿಗೆ ಮೂಡುವ ಸಮಯದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಯೋಜನೆಗಳು ಇರಲಿಲ್ಲ. ಹಾಗಾದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡ ದೇಶ ಯಾವುದು ಎನ್ನುವುದು ನಮಗೆ ಗೊತ್ತಿರಬೇಕಾದ ಪ್ರಮುಖ ವಿಷಯ ಆಗ್ತದೆ. ಹಿಂದೇನು ಪ್ರಶ್ನೆ ಕೇಳಿದ್ರು, ಇತ್ತೀಚೆಗೆ ನಡೆದ ಪ್ರಮುಖ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೇಳಿದ್ರು. ಏನ್ ಕೇಳ್ಯಾರಪ್ಪ, ಮೂಲಭೂತ ಹಕ್ಕುಗಳನ್ನು ಅನುಸರಿಸಿಕೊಂಡಂತಹ ಪ್ರಪಂಚದ ಮೊದಲ ದೇಶ ಯಾವುದು ಅಂತ ಕೇಳಿದ್ದ. ಈ ಪ್ರಶ್ನೆಕ ಅಲ್ಲಿ ಭಾರತ
ಅಮೆರಿಕ, ಇಂಗ್ಲೆಂಡ್ ಮತ್ತು ಐರಿಷ್ ಎಂಬ ಅಥವಾ ಇವುಗಳನ್ನ ಬಿಟ್ಟು ಬೇರೆ ಯಾವುದೇ ದೇಶದ ಆಪ್ಷನ್ ಕೊಟ್ಟಿದ್ರೂ ಕೂಡ ನೀವು ಅಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದೇನು, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡ ದೇಶ ಯಾವುದು ಅಂದರೆ ಅದು ಅಮೆರಿಕ ದೇಶ. ಯಾವ ದೇಶ? USA, ಯುನೈಟೆಡ್ ಸ್ಟೇಟ್ ಅಮೆರಿಕ. ಗೊತ್ತಿರ್ಲಿ, ಏನ್ ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಕೇಳ್ಕೊಳ್ರಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡಂತ ಮೊಟ್ಟ ಮೊದಲ ದೇಶ ಯಾವುದು ಅಂದ್ರೆ ಅದು ಅಮೆರಿಕ ಆಗ್ತದ. ಇರ್ಲಿ, ಇಲ್ಲಿ ಸುಮಾರು ನಾನು ಪಾಯಿಂಟ್ಸ್ ಗಳನ್ನ ತಂದಿದ್ದೀನಿ. ಇದರಲ್ಲಿ ಮೊದಲನೇ ಪಾಯಿಂಟ್ಸ್ ಏನ್ ನೋಡ್ರಿ, ಮೊದಲನೇ ಅಂಶ ಏನ್ ನೋಡ್ರಿ, ಭಾರತದೊಳಗ ಮೂಲಭೂತ ಹಕ್ಕುಗಳು ಅಂತ ಗೊತ್ತಿದೆ. ಆದ್ರೆ ಈ ಭಾರತದ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ ಎರವಲು ಪಡೆದುಕೊಂಡಿವಿ? ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ. ಅದೇ ರೀತಿ ಭಾರತದಲ್ಲಿನ ಫಂಡಮೆಂಟಲ್ ರೈಟ್ಸ್ ಇವುಗಳಿಗೆ ಅಮೆರಿಕದೊಳಗ ಏನಂತ ಕರೀತಾರ ಅಂದ್ರ ಬಿಲ್ ಆಫ್ ರೈಟ್ಸ್ ಎಂದು ಕರೆಯುತ್ತಾರೆ. ಭಾರತದ ಮೂಲಭೂತ ಹಕ್ಕುಗಳನ್ನು ಹೋಲಿಕೆಯಾಗುವ ಅಮೆರಿಕದ ಮೂಲಭೂತ ಹಕ್ಕುಗಳಿಗೆ ಅವರ ದೇಶದಲ್ಲಿ ಏನೆಂದು ಕರೆಯುತ್ತಾರೆ ಅಂತಂದ್ರೆ ಬಿಲ್ ಆಫ್ ರೈಟ್ಸ್ ಎಂದು ಕರೆಯುತ್ತಾರೆ. ಸೆಕೆಂಡ್ ನೋಡ್ರಿ, ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. ಭಾರತದ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತೇವೆ ಅಂತ ನಾವು ನೋಡಿದ್ವಿ. ಯಾಕೆ ಭಾರತದೊಳಗ ಮ್ಯಾಗ್ನಾ ಕಾರ್ಟ್ ಎಂದು ಕರೀತಾರ ಅಂದ್ರೆ 1215ರಲ್ಲಿ ಇಂಗ್ಲೆಂಡ್ ಅಂದ್ರೆ ಬ್ರಿಟನ್ನ ಜಾನ್ ಎಂಬ ದೊರೆ ತನ್ನ ಸಾಮ್ರಾಜ್ಯದಲ್ಲಿ ಇರುವಂತಹ ಪ್ರಜೆಗಳಿಗೆ ಲಿಖಿತ ರೂಪದಲ್ಲಿ ನೀಡಿದ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟ್ ಎನ್ನುವರು. 1215ರಲ್ಲಿ ಬ್ರಿಟನ್ನ ಜಾನ್ ದೊರೆ ತನ್ನ ಸಾಮ್ರಾಜ್ಯದಲ್ಲಿನ ಪ್ರತಿ ಪ್ರಜೆಗಳಿಗೆ ಲಿಖಿತ ರೂಪದಲ್ಲಿ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಂತ. ಆ ಹಕ್ಕುಗಳಿಗೆ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಿದ್ದಿರುವಂತ ಆ ಮ್ಯಾಗ್ನಾ ಕಾರ್ಟ್ಗಳನ್ನೇ ಭಾರತದ ಮೂಲಭೂತ ಹಕ್ಕುಗಳು ಹೋಲಿಕೆ ಆಗುವುದರಿಂದ ಭಾರತದ ಮೂಲಭೂತ ಹಕ್ಕುಗಳನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತೇವೆ ಅಥವಾ ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಹೇಳುತ್ತೇವೆ. ಈ ಭಾರತದ ಮೂಲಭೂತ ಹಕ್ಕುಗಳ ಹಿನ್ನೆಲೆಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಂತ ಪ್ರತಿಯೊಂದು ಅಂಶಗಳು ನೋಡ್ರಿ, 1925ರಲ್ಲಿ ಅಂದ್ರೆ 1925 ಒಳಗ ಐರಿಷ್ ಮಹಿಳೆಯಾಗಿದ್ದಂತಹ ಅನ್ನಿ ಬೆಸೆಂಟ್ ಅವರು ಮೂಲತಃ ಯಾವ ದೇಶದವರು? ಐರಿಷದವರು. ಈ ಅನ್ನಿ ಬೆಸೆಂಟ್ ಅವರು ಒಂದು ಪತ್ರಿಕೆ ಬರೀತಾರ, ಕಾಮನ್ ವೆಲ್ತ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯಲ್ಲಿನ ಬಿಲ್ ಇರ್ತದಲ್ಲ, ಆ ಬಿಲ್ ನೊಳಗ ವ್ಯಕ್ತಿ ಸ್ವಾತಂತ್ರ್ಯ, ಆತ್ಮಸಾಕ್ಷಿ ಸ್ವಾತಂತ್ರ್ಯ, ವ್ಯಾಕ್ ಸ್ವಾತಂತ್ರ್ಯ, ಕಾನೂನು ಮುಂದೆ ಸಮಾನರು ಎಂಬುದನ್ನು ಪ್ರತಿಪಾದನೆ ಮಾಡ್ತಾರ. ಯಾರ್ರೀ? ಅದು ಅನ್ನಿ ಬೆಸೆಂಟ್ ಅವರು. 1945ರೊಳಗ ಒಂದು ಸಪ್ರು ವರದಿ ಕಂಡು ಬರ್ತದ. ನೀವು ಬುಕ್ಸ್ ಗಳನ್ನು ನೋಡ್ತಿರ್ಬೇಕಾದ್ರ ಆ ಬುಕ್ಸ್ ನೊಳಗ ಕಾಯ್ದೆಗಳಲ್ಲಿ 1945ರ ಪ್ರಮುಖ ಸಪ್ರು ವರದಿ
ನಮ್ಗ ನೋಡಕ ಸಿಗ್ತದ. ಅದಾದ ನಂತರ ಭಾರತ ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಟ್ಟಂತಹ ಕ್ಯಾಬಿನೆಟ್ ಮಿಷನ್ ಇದು ಕೂಡ ಮೂಲಭೂತ ಹಕ್ಕುಗಳಿಗೆ ಏನ್ ಮಾಡ್ತದಂದ್ರೆ ಬೆಂಬಲ ನೀಡ್ತದ. ಯಾವುದು? ಸಪ್ರು ವರದಿ 45ರದ್ದು 1945 ಸಪ್ರು ವರದಿ, 1946 ಭಾರತ ಸಂವಿಧಾನ ರಚನೆಗೆ ಮೂಲಭೂತವಾಗಿ ಕಾರಣೀಭೂತರಾದಂತಹ ಕ್ಯಾಬಿನೆಟ್ ಮಿಷನ್ ಇದು ಕೂಡ ಮೂಲಭೂತ ಹಕ್ಕುಗಳಿಗೆ ಭಾರತದೊಳಗ ಬೆಂಬಲ ನೀಡ್ತದೆ. ಅದಾದ ನಂತರ ನೋಡ್ರಿ 1895ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹಪಡಿಸ್ತದ. ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹಪಡಿಸಿದ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವುದ್ರ ಎಷ್ಟನೇ ಇಸ್ವಿಯೊಳಗ ಅಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ 1895 1895ರಲ್ಲಿ ಬಾಲಗಂಗಾಧರ ತಿಲಕ್ ಅವರು ತಮ್ಮ ಸ್ವರಾಜ್ಯ ಬಿಲ್ನೊಳಗ ಬಾಲಗಂಗಾಧರ ತಿಲಕ್ ಅವರು ಸಂಬಂಧಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಅವ್ರದೇ ಆದಂತ ಒಂದು ಬಿಲ್ ಇತ್ತು. ಯಾವುದದು? ಸ್ವರಾಜ್ಯ ಬಿಲ್. ಆ ಸ್ವರಾಜ್ಯ ಬಿಲ್ನೊಳಗ ಮೂಲಭೂತ ಹಕ್ಕುಗಳಿಗೆ ಏನ್ ಮಾಡ್ತಾರಂದ್ರೆ ಒತ್ತಾಯಿಸ್ತಾರ. ಏನ್ ಮಾಡ್ತಾರ್ರಿ? ಒತ್ತಾಯ ಮಾಡ್ತಾರ. ಈ ಪ್ರಶ್ನೆ PSI ಕೇಳಿದ ಪ್ರಶ್ನೆ ಆಗಿರ್ತದ. ಯಾವುದು? ಈ ಅಂಶ 4ನೇ ಏನು ರೆಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು PSIಗೆ ಕೇಳಿದ ಪ್ರಶ್ನೆ ಆಗಿತ್ತು. ಏನಂತ ಕೇಳಿದ್ದ ಅಂದ್ರೆ ಸ್ವರಾಜ್ಯ ಬಿಲ್, ಈ ಬಿಲ್ ಸಂಬಂಧಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದ. ಡಿಸೆಂಬರ್ ನೆಕ್ಸ್ಟ್ ಅಂಶ ನೋಡ್ರಿ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಹೊರಡಿಸಿದ ಮಾನವ ಹಕ್ಕುಗಳ ಘೋಷಣೆಯು ಭಾರತದ ಮೂಲಭೂತ ಹಕ್ಕುಗಳಿಗೆ ಮೂಲ ಪ್ರೇರಣೆಯಾಗಿದೆ. ಭಾರತದ ಮೂಲಭೂತ ಹಕ್ಕುಗಳಿಗೆ ಮೂಲ ಪ್ರೇರಣೆಯಾದಂತಹ ಕಾಯ್ದೆ ಯಾವುದು ಅನ್ನೋದು ಕೇಳಿದ್ರೆ ವಿಶ್ವಸಂಸ್ಥೆ ಹೊರಡಿಸಿದ 1948 ಡಿಸೆಂಬರ್ 10ರಂದು ಒಂದು ಮಾನವ ಹಕ್ಕುಗಳ ಘೋಷಣೆ ಹೊರಡಿಸ್ತದ. ಇದೇ ಭಾರತದ ಮೂಲಭೂತ ಹಕ್ಕುಗಳಿಗೆ ಮೂಲ ಪ್ರೇರಣೆಯಾಗಿತ್ತು ಅಂತ ನಾವು ತೆಗೆದುಕೊಳ್ಳಬೇಕಾದ ಪ್ರಮುಖ ಸಂಗತಿಯಾಗಿರ್ತದೆ. ಇದರ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್. ಇಲ್ಲಿವರೆಗೆ ನೋಡಿದಂಥದ್ದು ಮೂಲಭೂತ ಹಕ್ಕುಗಳ ಹಿಂದಿನ ಪರಿಚಯ ಏನಿತ್ತು, ಅದರದ್ದು ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಾವು ಹೇಳ್ತೀವಿ. ಈಗ ನಾವು ಮೂಲಭೂತ ಹಕ್ಕುಗಳ ವಿಷಯಕ್ಕೆ ಬಂದಿವಿ. ನೋಡ್ರಿ, ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಭಾಗದಲ್ಲಿರುವ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿವೆ. ಭಾರತದೊಳಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಭಾರತ ಸಂವಿಧಾನದ ವಿಧಿಗಳು ಯಾವುವು ಅಂತ ಕೇಳಿದ್ರ 3ನೇ ಭಾಗದಲ್ಲಿ ಕಂಡುಬರುವ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿವೆ ಅಂತ ನಾವು ಹೇಳ್ಬೇಕಾಗ್ತದ. ಅದಾದ ನಂತರ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಎಷ್ಟು ಮೂಲಭೂತ ಹಕ್ಕುಗಳವ? 6 ಮೂಲಭೂತ ಹಕ್ಕುಗಳು ಅದಾವ. ನಮ್ಮ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಕ್ಕುಗಳ ಪಟ್ಟಿಯಿಂದ ಎರವಲು ಪಡೆದುಕೊಂಡಿದ್ದೇವೆ. ನಮ್ಮ ಭಾರತದಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂದ್ರೆ ಅದು ಅಮೆರಿಕ ಸಂಯುಕ್ತ ಸಂಸ್ಥಾನ ಹಕ್ಕುಗಳ ಪಟ್ಟಿಯಿಂದ ಎರವಲು ಪಡೆದುಕೊಂಡಿದ್ದೇವೆ ಅನ್ನೋದು ನಮಗೆ ತಿಳಿಯಬೇಕಾದಂತ ಪ್ರಮುಖ ವಿಷಯ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಈ ಮೂಲಭೂತ ಹಕ್ಕುಗಳನ್ನು
ಮೂಲಭೂತ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಸರಿ, ಪಡೆದುಕೊಂಡಿದ್ದೀವಿ. ಯಾವಕ್ರಿ? ಆ ಅಮೆರಿಕ ಮೂಲಭೂತ ಹಕ್ಕುಗಳಿಗೆ ನಾವು ಅಮೆರಿಕ ಸಂಸ್ಥಾನದಿಂದ ಹಕ್ಕುಗಳ ಪಟ್ಟಿಯಿಂದ ಎರವಲು ಪಡೆದುಕೊಂಡು ಅವುಗಳಿಗೆ ನಮ್ಮ ಭಾರತದಲ್ಲಿ ಮೂಲಭೂತ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನೊಳಗ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರಂತ ನಾನು ಹೇಳಿದ್ದೆ. ಯಾಕಂದ್ರ ಹಕ್ಕುಗಳು ನಮ್ಮ ರಾಷ್ಟ್ರದ ಮೂಲಭೂತ ಕಾನೂನಾದ ಸಂವಿಧಾನದ ವಿಶೇಷ ರಕ್ಷಣೆಗೆ ಒಳಪಟ್ಟಿದೆ. ನೋಡ್ರಿ, ಮೂಲಭೂತ ಹಕ್ಕುಗಳಂತ ನಾವ್ ಯಾಕೆ ಕರಿದೀವಿ ಅಂದ್ರೆ, ಹಕ್ಕುಗಳು ನಮ್ಮ ರಾಷ್ಟ್ರದ ಒಳಗ ಮೂಲಭೂತ ಕಾನೂನಾದ ಸಂವಿಧಾನದ ವಿಶೇಷ ರಕ್ಷಣೆಗೆ ಒಳಪಟ್ಟಿದೆ. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಹಕಾರಿಯಾಗಿದೆ. ಯಾವುದಕ್ಕೆ ಸಹಕಾರಿಯಾಗಿದೆ? ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಸಹಕಾರಿಯಾಗಿವೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಭಾರತ ಸಂವಿಧಾನದ 3ನೇ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ. ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಭಾರತ ದೇಶ ಕಂಡಂತಹ ಅತ್ಯದ್ಭುತ ಮೊದಲ ಗೃಹ ರಾಜ್ಯ ಮಂತ್ರಿ ಎಂದೇ ಎನಿಸಿಕೊಂಡಂತಹ ಮೊಟ್ಟ ಮೊದಲ ದೇಶದ ಉಪ ಪ್ರಧಾನಿಯಾದಂತಹ ಮೂಲತಃ ಗುಜರಾತಿನ ರಾಜ್ಯದವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಆಗಿದ್ರು ಅನ್ನೋದು ನಮಗೆ ಗೊತ್ತಿರಬೇಕೆನ್ನುವುದು ಪ್ರಮುಖ ವಿಷಯ ಆಗಿರ್ತದೆ. ಸರ್, ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿದ್ರಿ, ಆದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಯಾರಿವ್ರು? ಜೆ.ಬಿ. ಕೃಪಲಾನಿ ಆಗಿದ್ರು. ನೋಡ್ರಿ, ಜೆ.ಬಿ. ಕೃಪಲಾನಿ ಅವರ ಪ್ರಮುಖ ಒಂದು ವಿಶೇಷತೆ ಏನು ಅಂದ್ರೆ, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿತ್ತಲ್ಲ, ಆ ಸಮಯದ ಒಳಗ ಮೀರತ್ ಎಂಬಲ್ಲಿ ಒಂದು ಅಧಿವೇಶನ ನಡೀತಿತ್ತು. ಯಾವುದು ಒಂದು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತಿತ್ತು. ಆ ಸಮಯದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದವ್ರು ಯಾರು ಅಂತ ಕೇಳಿದ್ರು. ನಾವು ಯಾರ ಹೆಸರು ಹೇಳ್ಬೇಕ್ರಿ? ಜೆ.ಬಿ. ಕೃಪಲಾನಿ ಅವರ ಹೆಸರು ಹೇಳ್ಬೇಕಾಗ್ತದ. ಸಂವಿಧಾನದ 12ನೇ ವಿಧಿಯ ಪ್ರಕಾರ ರಾಜ್ಯ ಎಂಬ ಪದವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳನ್ನು ಒಳಗೊಂಡಿದೆ. 12ನೇ ವಿಧಿ ಏನ್ ಹೇಳ್ತದಂದ್ರೆ, ರಾಜ್ಯ ಎಂಬ ಪದದ ಅರ್ಥ ತಿಳಿಸ್ತದ. ಅದ್ರೊಳಗ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಹಾಗೂ ಸ್ಥಳೀಯ ಸರ್ಕಾರಗಳಾಗ್ಲಿ ಇವುಗಳನ್ನ ಒಳಗೊಂಡು ಭಾರತ ಸಂವಿಧಾನದ 12ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ ನೀಡ್ತದ ಅಂತ ಗೊತ್ತಿರಬೇಕಾಗ್ತದ. 12ನೇ ವಿಧಿ ಆದ ನಂತರ 13ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟು ಮಾಡುವ ಅಥವಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾನೂನುಗಳನ್ನು ಅಸಿಂಧುಗೊಳಿಸುತ್ತದೆ. ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟು ಮಾಡುವ ಅಥವಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಅಥವಾ ಪೂರಕವಲ್ಲದ ವಿಷಯಗಳನ್ನು ಕಾನೂನುಗಳನ್ನು ಅಸಿಂಧುಗೊಳಿಸುತ್ತದೆ. ಯಾವುದ್ರಿ? ಸಂವಿಧಾನದ 13ನೇ ವಿಧಿ. 13ನೇ ವಿಧಿ ಕಂಡು ಬರುವುದು 3ನೇ ಭಾಗದ ಮೂಲಭೂತ ಹಕ್ಕುಗಳಲ್ಲಿ. ಈ 13ನೇ ವಿಧಿ ಕಾನೂನನ್ನು ಅಸಿಂಧುಗೊಳಿಸುತ್ತದೆ ಅಂತ ನಾವು ನೋಡಿದ್ವಿ.
ಈ ಮೂಲಭೂತ ಹಕ್ಕುಗಳು ನ್ಯಾಯಾಲಯದ ರಕ್ಷಣೆ ಪಡೆದುಕೊಂಡಿದ್ದಾವೇನು? ಹೌದು. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು. ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಸಮಸ್ಯೆ ಉಂಟಾದಾಗ ಅದಕ್ಕೆ ರಕ್ಷಣೆ ನೀಡುವರು ಯಾರು ಅಂತ ಕೇಳಿದ್ರ ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಗಳನ್ನು ನೀಡ್ತಾವ. ನೆಕ್ಸ್ಟ್ ನೋಡ್ರಿ, ಸಂವಿಧಾನದ 32ನೇ ವಿಧಿ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತದೆ. ಸಂವಿಧಾನದ 226ನೇ ವಿಧಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಅಲ್ಲದ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತದ. ಬರೀ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ನೀಡುವ ವಿಧಿ ಯಾವ್ದ್ರಿ? ಅದು 32ನೇ ವಿಧಿ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳಲ್ಲದ ಹಕ್ಕುಗಳಿಗೆ ರಕ್ಷಣೆ ನೀಡುವ ವಿಧಿ ಯಾವುದು ಅಂತ ಕೇಳಿದ್ರ ಅದು 226ನೇ ವಿಧಿ. ಈ 226ನೇ ವಿಧಿ ಯಾವುದು ಹೊರಡಿಸ್ತದಂದ್ರೆ ಅದು ಹೈಕೋರ್ಟ್ ಹೊರಡಿಸ್ತದ. ಯಾವ್ದು ಹೊರಡಿಸ್ತದ? ಹೈಕೋರ್ಟ್ ಹೊರಡಿಸ್ತದ. ನೆಕ್ಸ್ಟ್ ನೋಡ್ರಿ, ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ. ನೋಡ್ರಿ, ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗದಂದ್ರ ಅದು ಭಾರತದ ಸಂಸತ್ತಿಗೆ ಇದೆ. ಉದಾಹರಣೆಗಾಗಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡುವುದರ ಮೂಲಕ ಅಥವಾ ತರುವುದರ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. 1978ರಲ್ಲಿ ಸಂವಿಧಾನದ 44ನೇ ತಿದ್ದುಪಡಿ ಮಾಡುವುದರ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಗಿದೆ. ಪ್ರಸ್ತುತ ಈ ಆಸ್ತಿ ಹಕ್ಕು 300A ವಿಧಿಯಲ್ಲಿ ಕಾನೂನಾತ್ಮಕ ಹಕ್ಕಾಗಿದೆ. ಯಾವುದ್ರಿ? ಕಾನೂನಾತ್ಮಕ ಹಕ್ಕಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಸಂವಿಧಾನದ 32ನೇ ವಿಧಿಯ ಮೂಲಕ ಹಾಗೂ 226ನೇ ವಿಧಿಯ ಮೂಲಕ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಬಹುದು. ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸುವ ವಿಧಿಗಳು ಯಾವ್ಯಾವ್ರಿ? ಸಂವಿಧಾನದ 32ನೇ ವಿಧಿ ಮತ್ತು ಸಂವಿಧಾನದ 226ನೇ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನ ಮಾಡ್ತಾವ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ 20 ಮತ್ತು 21ನೇ ವಿಧಿಯ ಅಡಿಯಲ್ಲಿ ನೀಡಲಾಗಿರುವ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಿಕೊಡ್ತಾರೆ. ಅಂದ್ರೆ 358ನೇ ವಿಧಿಯ ಪ್ರಕಾರ ಭಾರತದೊಳಗೆ ಒಂದು ವೇಳೆ ತುರ್ತು ಪರಿಸ್ಥಿತಿ ಉಂಟಾದ್ರೆ ಭಾರತದ ರಾಷ್ಟ್ರಪತಿಯವರು ಸಂಸತ್ತಿನ ಸಲಹೆ ಪಡೆದುಕೊಂಡು 20ನೇ ವಿಧಿ ಮತ್ತು 21ನೇ ವಿಧಿ ಈ ಎರಡೂ ವಿಧಿಗಳನ್ನು ಬಿಟ್ಟು ಮಿಕ್ಕಿದು ಎಷ್ಟು ಒಟ್ಟು ಏನೋ ಮೂಲಭೂತ ಹಕ್ಕುಗಳ ವಿಧಿಗಳದಾವಲ್ಲ ಅವುಗಳನ್ನು ರದ್ದುಪಡಿಸುವ ಹಕ್ಕು ಯಾರಿಗಿದೆ ಅಂತ ಕೇಳಿದಾಗ ಯಾರಿಗೈತ್ರಿ? ರಾಷ್ಟ್ರಪತಿಯವರಿಗೆ ಐತಿ. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಎಷ್ಟನೇ ವಿಧಿಯ ಪ್ರಕಾರ ರದ್ದುಪಡಿಸುವುದಿಲ್ಲ ಇವರು? 20 ಮತ್ತು 21ನೇ ವಿಧಿ ಯಾವ ವಿಧಿಯ ಪ್ರಕಾರ ರದ್ದುಪಡಿಸುವುದಿಲ್ಲ? 359ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ನೋಡ್ರಿ, ಮೂಲಭೂತ ಹಕ್ಕುಗಳು ಪರಿಮಿತ ಸ್ವರೂಪ ಹೊಂದಿವೆ. ಮೂಲಭೂತ ಹಕ್ಕುಗಳ ಮೇಲೆ ನ್ಯಾಯೋಚಿತವಾದ ಅಥವಾ ಸಕಾರಣವಾದ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಮೂಲಭೂತ ಹಕ್ಕುಗಳ ಮೇಲೆ ಕೂಡ ಕೇಂದ್ರ ಸಚಿವ ಸಂಪುಟ ನಿರ್ಬಂಧಗಳನ್ನು ವಿಧಿಸಬಹುದು ಅಂತ ತಿಳಿಸಲಾಗ್ತದೆ. ಮೂಲಭೂತ ಹಕ್ಕುಗಳ ವರ್ಗೀಕರಣ ಹೆಂಗ ಮಾಡಲಾಗಿದೆ?
ಮೂಲಭೂತ ಹಕ್ಕುಗಳ ವರ್ಗೀಕರಣ ಹೆಂಗ್ ಮಾಡಲಾಗ್ಯದ ಅಂದ್ರೆ ಮೂಲ ಸಂವಿಧಾನದ ಒಳಗ ಎಷ್ಟು ಮೂಲಭೂತ ಹಕ್ಕುಗಳಿದ್ದು ಅವು 7 ಮೂಲಭೂತ ಹಕ್ಕುಗಳಿದ್ದು 1978ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಆಸ್ತಿ ಹಕ್ಕನ್ನು ಅಂದ್ರೆ ಆಸ್ತಿ ಹಕ್ಕು 31ನೇ ವಿಧಿಯೊಳಗ ಇತ್ತು. ಅದು 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಪ್ರಸ್ತುತ ಆ ಆಸ್ತಿ ಹಕ್ಕು 300A ವಿಧಿಯ ಅಡಿಯಲ್ಲಿ ಅದೊಂದು ಕಾನೂನಾತ್ಮಕ ಹಕ್ಕಾಗಿ ಮುನ್ನಡೆಸಲಾಗುತ್ತಿದೆ. ಆಸ್ತಿಯ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕಲ್ಲ. ಆಸ್ತಿ ಹಕ್ಕು ಈಗ ಕಾನೂನುಬದ್ಧ ಹಕ್ಕಾಗಿದೆ, ಸಂವಿಧಾನಾತ್ಮಕ ಹಕ್ಕು ಹಾಗೂ ಮಾನವ ಹಕ್ಕಾಗಿದೆ. ನೋಡ್ರಿ 300A ವಿಧಿ ಇದು ಪ್ರಸ್ತುತ ಅಂದ್ರೆ ಆಸ್ತಿ ಹಕ್ಕು ಇದು ಮೂಲಭೂತ ಹಕ್ಕಲ್ಲ, ಇದು ಕಾನೂನುಬದ್ಧ ಹಕ್ಕು, ಸಂವಿಧಾನಾತ್ಮಕ ಹಕ್ಕು ಹಾಗೂ ಮಾನವ ಹಕ್ಕಾಗಿದೆ ಎಂದು ಹೇಳಲಾಗ್ತದ. ಆಸ್ತಿಯ ಹಕ್ಕು ಸಂವಿಧಾನದ 12ನೇ ಭಾಗದಲ್ಲಿರುವ 300A ವಿಧಿಯಲ್ಲಿ ಕಂಡು ಬರುತ್ತದೆ. ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂದ್ರೆ ಅದು 12ನೇ ಭಾಗದಲ್ಲಿ 300A ಅಡಿಯಲ್ಲಿ ಕಂಡು ಬರ್ತದೆ. ಯಾವ್ದ್ರಿ? ಆಸ್ತಿಯ ಹಕ್ಕು. ಭಾರತ ಸಂವಿಧಾನವು ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಆಗಿ ಎಷ್ಟು ಮೂಲಭೂತ ಹಕ್ಕುಗಳನ್ನು ಹೊಂದಿದ್ದಾವ ಅಂತಂದ್ರೆ ಅದು 6 ಮೂಲಭೂತ ಹಕ್ಕುಗಳನ್ನು ಹೊಂದಿದೆ. ಎಷ್ಟ್ರಿ? 6 ಮೂಲಭೂತ ಹಕ್ಕುಗಳು ಹೊಂದಿದೆ. ಅವುಗಳೆಂದರೆ ಅಂದ್ರೆ ಈಗಿರುವಂತಹ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ಯಾವುದಂದ್ರೆ ಸಮಾನತೆ ಹಕ್ಕು 14ರಿಂದ 18ರವರೆಗೆ ತಿಳಿಸುವ ಸಮಾನತೆ ಹಕ್ಕು, 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ತಿಳಿಸಕ್ಕಂತ ಸ್ವಾತಂತ್ರ್ಯದ ಹಕ್ಕು, 23 ಮತ್ತು 24ನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗೆ ತಿಳಿಸುವಂತ ವಿಧಿಗಳು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29, 30ನೇ ಹಕ್ಕು ಹಾಗೂ ಕೊನೆಯಾದಂತಹ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಸಂವಿಧಾನದ 32ನೇ ವಿಧಿಯಲ್ಲಿ ಕಂಡು ಬರ್ತದೆ. ಈಗ ನಾವು ಅಧ್ಯಯನ ಮಾಡಬೇಕಾಗಿರೋದು ಏನು ಅಂದ್ರೆ ಸಮಾನತೆಯ ಹಕ್ಕು. ನೋಡಿ, ಸಮಾನತೆಯ ಹಕ್ಕು ಇದು ಸಂವಿಧಾನದ ಎಷ್ಟನೇ ವಿಧಿಯವರೆಗೆ ತಿಳಿಸಿಕೊಡ್ತದೆ ಅಂದ್ರೆ ಸಂವಿಧಾನದ 14ನೇ ವಿಧಿಯಿಂದ 18 ವಿಧಿಯವರೆಗೆ ಸಂವಿಧಾನದಲ್ಲಿ ಸಮಾನತೆ ಹಕ್ಕುಗಳನ್ನು ನೀಡಲಾಗಿದೆ. ಇದ್ರೊಳಗ 14ನೇ ವಿಧಿ ಏನ್ ಹೇಳ್ತದ? ಯಾರು ಹೇಳ್ತದ 14ನೇ ವಿಧಿ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಇದೆ ಎಂದು ಸ್ಪಷ್ಟತೆ ನೀಡುತ್ತದೆ. 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರ ಮತ್ತು ಎಲ್ಲರಿಗೂ ಕೂಡ ಕಾನೂನಿನ ಸಮಾನವಾದ ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ಎಲ್ಲರಿಗೂ ಆದ ಅಂತ ಹೇಳಿ ಎಷ್ಟನೇ ವಿಧಿ ಹೇಳ್ತದೆ ಅಂದ್ರೆ ಅದು 14ನೇ ವಿಧಿ ಹೇಳ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಪರಿಕಲ್ಪನೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವೆ? ಭಾರತ ಮೂಲಭೂತ ಹಕ್ಕುಗಳು ಅಮೆರಿಕದಿಂದ ಪಡೆದುಕೊಂಡಿವೆ ಅಂದ್ರೆ ಭಾರತದ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರುವಂತ ಪ್ರತಿಯೊಂದು ಮಾಹಿತಿಯನ್ನು ರೇಸ್ ಅಮೆರಿಕದಿಂದ ಪಡೆದುಕೊಂಡಿವೆ. ಎಲ್ಲಿ? ಬದಲಾಗಿ 14ನೇ ವಿಧಿಯಲ್ಲಿ ಕಂಡು ಬರುವಂತ ಕಾನೂನು ಮುಂದೆ ಎಲ್ಲರೂ ಸಮಾನರು ಎಂಬ ವ್ಯಾಖ್ಯೆಯನ್ನು ನಾವು ಯಾವ ದೇಶದಿಂದ ಯಾವ ದೇಶ ಸಂವಿಧಾನವನ್ನು ಎರವಲು ಪಡೆದುಕೊಂಡಿದ್ದೀವಿ ಅಂದ್ರೆ ಅದು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ. ನೆಕ್ಸ್ಟ್ ನೋಡ್ರಿ, ಕಾನೂನಿನ ಎದುರಿನಲ್ಲಿ ಸಮಾನತೆ ಎಂದರೆ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮಿಗಿಲಾದವನಲ್ಲ, ಅಂದ್ರೆ ಕಾನೂನಿಗಿಂತ ದೊಡ್ಡವನಲ್ಲ. ಕಾನೂನು ಏನದಲ್ಲ ಆ ಕಾನೂನು ಭಾರತದಲ್ಲಿ ವಾಸಿಸುತ್ತಿರುವಂತ ಪ್ರತಿ ಭಾರತೀಯ ವ್ಯಕ್ತಿಗೆ ಈ ಕಾನೂನಿನ ಮುಂದೆ ಸಮಾನರು ಎಂಬ ವ್ಯಾಖ್ಯೆ ಅನ್ವಯ ಆಗ್ತದ. ನೆಕ್ಸ್ಟ್ ನೋಡ್ರಿ, ವಿನಾಯಿತಿ 14ನೇ ವಿಧಿಗೆ ವಿನಾಯಿತಿ ಏನು ನೀಡ್ಯದಂದ್ರ ಅಂದ್ರೆ ಅದಕ್ಕೆ ವಿನಾಯಿತಿಗಳು ಏನ್ ನೀಡ್ಯದಂದ್ರ
361ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರಿಗೆ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರಿಗೆ ಕಾನೂನಿನ ಎದುರಿನಲ್ಲಿ ಸಮಾನತೆ ಮತ್ತು ತತ್ವದಿಂದ ವಿನಾಯಿತಿ ನೀಡಲಾಗಿದೆ. ಯಾರಿಗ್ರಿ? ಕಾನೂನಿನಿಂದ ಸಮಾನತೆ ಮತ್ತು ತತ್ವದಿಂದ ಯಾರಿಗೆ ವಿನಾಯಿತಿ ನೀಡಲಾಗಿದೆ ಅಂದ್ರೆ ಭಾರತ ರಾಷ್ಟ್ರಪತಿ ಮತ್ತು ಭಾರತದ ರಾಜ್ಯಗಳಲ್ಲಿನ ಎಲ್ಲಾ ರಾಜ್ಯಪಾಲರಿಗೂ ಕೂಡ ಈ ವಿನಾಯಿತಿಯನ್ನು ನೀಡಲಾಗಿದೆ. ಇದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೂಡುವಂತಿಲ್ಲ. ಕ್ರಿಮಿನಲ್ ಪ್ರಕರಣ ಯಾವುದೇ ಇದ್ದು ಅಂದ್ರೆ ಅಲ್ಲಿ ಇಂತಹದ್ದು ಕೂಡುವಂತಿಲ್ಲ. ಇನ್ನ 15ನೇ ವಿಧಿ ನೋಡ್ರಿ. ಈ ವಿಧಿಯ ಪ್ರಕಾರ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಮಾತ್ರ ತಾರತಮ್ಯ ಮಾಡುವಂತಿಲ್ಲ. ಇದಕ್ಕೆ ವಿನಾಯಿತಿ ನೀಡಿದಂದ್ರ ಅಂದ್ರೆ ಭಾರತ ದೇಶದೊಳಗ ಜಾತಿ, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರಗಳ ಮೇಲೆ ಯಾರಿಗೂ ಕೂಡ ತಾರತಮ್ಯ ಮಾಡುವಂತೆ ಇಲ್ಲ ಅಂತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಲ್ಲಿನ ಸಮಾನತೆ ಹಕ್ಕದಲ್ಲಿ ಕಂಡುಬರುವಂತಹ 15ನೇ ವಿಧಿ ಇದರ ಬಗ್ಗೆ ತಿಳಿಸಿ ನೀಡುತ್ತದೆ. ಈ 15ನೇ ವಿಧಿಗೆ ವಿನಾಯಿತಿ ಏನ್ ನೀಡದಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ರಾಜ್ಯವು ವಿಶೇಷ ಉಪಬಂಧಗಳನ್ನು ರಚಿಸಬಹುದು. ಮಹಿಳೆಯರ ಆಯೋಗ ನೋಡ್ರಿ, ಕೇರಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ 1996 ಆಗಸ್ಟ್ 6ಕ್ಕ ಇದಕ್ಕೆ ಯಾಕೆ ಸೆಪರೇಟ್ ಮಾಡಿದ್ರು ಅಂದ್ರೆ ಇದು ವಿನಾಯಿತಿ ಪಡ್ಕೊಂಡ್ರು. ಭಾರತ ರಾಷ್ಟ್ರೀಯ ಆಯೋಗ 1992 ಮಹಿಳಾ ಆಯೋಗ ಜನವರಿ 31 ಕರೆಕ್ಟ್ ಅಲ್ಲ? ಇವೆಲ್ಲ ಈ ವಿಧಿಯಿಂದ ವಿನಾಯಿತಿಯನ್ನು ಪಡೆದುಕೊಂಡಿತು. ರಾಜ್ಯವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧ್ಯಯನಕ್ಕಾಗಿ ವಿಶೇಷ ನಿಯಮಗಳನ್ನು ರಚಿಸಬಹುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧ್ಯಯನಕ್ಕಾಗಿ ವಿಶೇಷ ನಿಯಮಗಳನ್ನು ರಚಿಸಬಹುದು. ಯಾವ ವಿಷಯದಲ್ಲಿ? ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ. 16ನೇ ವಿಧಿ ಏನ್ ಹೇಳ್ತದ ನೋಡ್ರಿ. ಈ ವಿಧಿಯಡಿಯಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ನೀಡಲಾಗಿದೆ. ಈ ವಿಧಿಯ ಪ್ರಕಾರ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ ಸಾರ್ವಜನಿಕ ಹುದ್ದೆಗಳಿಗೆ ಅಂದರೆ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಜನ್ಮಸ್ಥಳ ಅಥವಾ ವಾಸಸ್ಥಾನ ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದರ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಭಾರತದಲ್ಲಿ ವಾಸಿಸುತ್ತಿರುವಂತಹ ಪ್ರತಿಯೊಂದು ವ್ಯಕ್ತಿಯು ಯಾವುದೇ ರಾಜ್ಯದ ಉದ್ಯೋಗ ಪಡೆಯುಕ್ಕೆ ಸಮರ್ಥನಾಗಿರುತ್ತಾನೆ ಎಂದು 16ನೇ ವಿಧಿ ಹೇಳುತ್ತದೆ. ಅದು ಜಾತಿ ಆಧಾರ ಮೇಲೆ ಆಗಿರ್ಲಿ, ಧರ್ಮ ಆಧಾರ ಮ್ಯಾಗಿರ್ಲಿ, ಜನಾಂಗ, ಲಿಂಗ ಆಧಾರ ಮ್ಯಾಗಿರ್ಲಿ, ಅದನ್ನ ಇಲ್ಲಿ ನಾವು ತಾರತಮ್ಯ ಮಾಡುವಂತೆ ಇಲ್ಲ ಎಂದು 16ನೇ ವಿಧಿ ಹೇಳ್ತದೆ. ಈ 16ನೇ ವಿಧಿಗೆ ವಿನಾಯಿತಿಯನ್ನು ಏನ್ ನೀಡಿದೆ? ರಾಜ್ಯ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದ ಯಾವುದೇ ಹಿಂದುಳಿದ ವರ್ಗಕ್ಕೆ ನೋಡ್ರಿ, ರಾಜ್ಯ ಸೇವೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂದ್ರೆ ಆಪರ್ಚುನಿಟಿ ಇಲ್ಲದ ಯಾವುದೇ ಹಿಂದುಳಿದ ವರ್ಗಕ್ಕೆ ರಾಜ್ಯವು ನೇಮಕಾತಿಯಲ್ಲಿ ಮೀಸಲಾತಿಯನ್ನು ನೀಡಬಹುದು. ಇದು 16ನೇ ವಿಧಿ ಮತ್ತು 16ನೇ ವಿಧಿ ಪಬ್ಲಿಕ್ 4 ತಿಳಿಸ್ತದ. ಏನ್ ಹೇಳ್ತದಂದ್ರೆ ಯಾವುದೇ ರಾಜ್ಯ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದ ಯಾವುದೇ ಜಾತಿ ಆಗಿರ್ಲಿ ಹಿಂದುಳಿದ ವರ್ಗಕ್ಕೆ ರಾಜ್ಯವು ನೇಮಕಾತಿಯಲ್ಲಿ ಕೆಲವು ಮೀಸಲಾತಿಯನ್ನು ನೀಡಬಹುದು ಎಂದು 16ನೇ ವಿಧಿ ತಿಳಿಸಿ ಕೊಡ್ತದ. ಇನ್ನು 17ನೇ ವಿಧಿ ನೋಡ್ರಿ. ಈ ವಿಧಿ ಅಸ್ಪೃಶ್ಯತೆ ಆಚರಣೆ ನಿವಾರಣೆಗೆ ಸಂಬಂಧಿಸಿದೆ. ಭಾರತದಲ್ಲಿ ಪ್ರಸ್ತುತವಾಗಿಯೂ ಕೂಡ ಅಸ್ಪೃಶ್ಯತೆಯನ್ನು ಕಂಡುಬರ್ತದೆ.
ಅಸ್ಪೃಶ್ಯತೆಯನ್ನು ನಿವಾರಿಸಲು ಸಂಸತ್ತು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ 1955 ಡಿಸೆಂಬರ್ ಒಳಗ ಮಾಡಿತ್ತು. ಯಾವಾಗ್ರಿ? ಡಿಸೆಂಬರ್ ಒಳಗ ಮಾಡಿತ್ತು. ಈ 1955ರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು 1976ರಲ್ಲಿ ಈ ಕಾಯ್ದೆಗೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1976 ಎಂದು ಮರುನಾಮಕರಣ ಮಾಡಲಾಗಿದೆ. ಅಸ್ಪೃಶ್ಯತಾ ನಿವಾರಣಾ ಹಕ್ಕಿಗೆ ಪ್ರಸ್ತುತ ಏನಂತ ಕರಿತೀವಿ ನಾವು? ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1976 ಎಂದು ಕರೆಯುತ್ತೇವೆ. ಇನ್ನ ಅಸ್ಪೃಶ್ಯತೆಗೆ ಅತಿ ಹೆಚ್ಚು ಒತ್ತಡ ನೀಡಿದಂತಹ ಗಾಂಧೀಜಿಯವರು ಅಂತ ನಮ್ಗೆ ಗೊತ್ತಿರಬೇಕು. ಈ ಅಸ್ಪೃಶ್ಯತೆ ಮೇಲಿನ ವಿಚಾರಣೆ ಕರ್ನಾಟಕದಲ್ಲಿ 1924ರಲ್ಲಿ ನಡೆದಿತ್ತಲ್ಲ ಕಾಂಗ್ರೆಸ್ ಅಧಿವೇಶನ. ಆ ಅಧಿವೇಶನಕ್ಕೆ ಹೆಚ್ಚು ಒತ್ತಡ ನೀಡಿದ ವಿಷಯ ಯಾವುದು ಅಂತಂದ್ರೆ ಅದು ಅಸ್ಪೃಶ್ಯತೆ ಅಂತ ನಮ್ಗೆ ಗೊತ್ತಿರಬೇಕಾದ ಒಂದು ಮಹತ್ವದ ಮಾಹಿತಿ ಆಗ್ತದೆ. 18ನೇ ವಿಧಿ ನೋಡ್ರಿ. 18ನೇ ವಿಧಿ ಬಿರುದುಗಳು ರದ್ದತಿ. ಬಿರುದುಗಳ ರದ್ದತಿ ಬಗ್ಗೆ ತಿಳಿಸುವ ವಿಧಿ ಯಾವುದಂದ್ರೆ ಅದು 18ನೇ ವಿಧಿ. ಈ ವಿಧಿಯು ಬಿರುದುಗಳನ್ನು ರದ್ದುಪಡಿಸಿದೆ. ಈ ವಿಧಿಯ ಪ್ರಕಾರ ರಾಜ್ಯವು ಸೇನಾ ಬಿರುದುಗಳು ಅಥವಾ ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಿರುದುಗಳನ್ನು ನೀಡುವಂತಿಲ್ಲ. ಯಾವ್ಯಾವು ನೋಡ್ರಿ ಇಲ್ಲಿ? ಯಾವ್ಯಾವ್ರಿ? ರಾಜ್ಯವು ಸೇನಾ ಬಿರುದುಗಳು ಅಥವಾ ಶೈಕ್ಷಣಿಕ ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಿರುದುಗಳನ್ನು ನೀಡುವಂತಿಲ್ಲ ಎಂದು ಸಂವಿಧಾನದ 18ನೇ ವಿಧಿ ಇಲ್ಲಿ ತಿಳಿಸಲಾಗುತ್ತದೆ. ಇಲ್ಲಿ ಇಷ್ಟು 14ರಿಂದ 18ರವರೆಗೆ ಸಮಾನತೆ ಹಕ್ಕುಗಳನ್ನು ನೋಡಿದ್ವಿ. ಇದಾದ ನಂತರ 2ನೇ ಹಕ್ಕು ಸ್ವಾತಂತ್ರ್ಯದ ಹಕ್ಕು. ಇದು 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಕಂಡು ಬರ್ತದೆ. 19ನೇ ವಿಧಿ ಅಡಿಯಲ್ಲಿ 6 ಸ್ವಾತಂತ್ರ್ಯಗಳು ಕಂಡು ಬರ್ತವೆ. ಭಾರತ ಸಂವಿಧಾನದ 19ನೇ ವಿಧಿ ಭಾರತದ ಪೌರರಿಗೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಅವುಗಳು ಯಾವ್ಯಾವು ಅಂತಂದ್ರೆ 19(1)(a) ಒಳಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಪ್ರಶ್ನೆ ಏನ್ ಕೇಳನ? ವ್ಯಾಕ್ ಸ್ವಾತಂತ್ರ್ಯ ಈ ಕೆಳಗಿನ ಯಾವ ಸಂವಿಧಾನದ ಭಾಗದಲ್ಲಿ ಕಂಡು ಬರ್ತದ ಅಂತ ಕೇಳಿದ್ದ. ಇದಕ್ಕೆ ನಿಮ್ಮ ಆನ್ಸರ್ ಏನಾಗಿರ್ಬೇಕು? ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರ್ತದ. ಮತ್ತೆ ಇನ್ನೊಂದು ಕೇಳಿದ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದ. 19(1)(a) ಎಂಬ ವಿಧಿಯು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಲಾಗ್ತದ. ಇನ್ನು 19(1)ರಲ್ಲಿ ಬಿ ಏನ್ ಹೇಳ್ತದಂದ್ರೆ ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಸಭೆ ಸೇರೋದು ಸ್ವಾತಂತ್ರ್ಯ. ನಮಗ್ ಗೊತ್ತೈತಿ ವಾಕ್ ಮಾಡೋದು, ಸಭೆ ಸೇರೋದು, ಸಂಘ ಕಟ್ಟೋದು, ಸಂಚಾರ ಮಾಡೋದು, ವ್ಯಾಪಾರ ಮಾಡೋದು, ವೃತ್ತಿ ಮಾಡೋದು. ಇದು ನಮ್ಗ್ ಗೊತ್ತೈತಿ. ಆದ್ರೆ ವಾಕ್ ಅಂದ್ರೆ ಏನು? ಅದು ಯಾವ ಸ್ವಾತಂತ್ರ್ಯವನ್ನು ಒಳಗೊಂಡದ ಅನ್ನೋದು ನಮ್ಗೆ ಗೊತ್ತಿರ್ಬೇಕಲ್ಲ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಪತ್ರಿಕೆ ಸ್ವಾತಂತ್ರ್ಯ ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಒಳಗೊಂಡೈತಿ. ಇದು 19(1)(a) ಒಳಗ. ಇನ್ನು 19(1)(b) ಒಳಗ ವಾಕ್ ಮಾಡೋದು, ಸಭೆ ಸೇರೋದು, ಸೆಕೆಂಡ್ ಸಭೆ ಸೇರೋದು ಅಂತ ಹೇಳಿದ್ವಿ. ಸಭೆ ಸೇರೋದು ಅಂತಂದ್ರೆ ಕೈಯೊಳಗ ಮಚ್ಚು, ಲಾಂಗು, ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಸೇರ್ತಾರ. ಬರೀ ಗೌಂದಾಳ ಮಾಡ್ಕೊಂಡು ಬರೀ ಗದ್ದಲ ಮಾಡ್ಕೊಂಡು ಸೇರ್ತಾರ? ಇಲ್ಲ. ಸ್ವಾತಂತ್ರ್ಯ ಇಲ್ಲಿ ಸಮಾನತೆ ಸ್ವಾತಂತ್ರ್ಯ ಹಕ್ಕಿನೊಳಗ ಏನ್ ಹೇಳ್ತದಂದ್ರೆ ಸಭೆ ಸೇರ್ಬೇಕು ಅಂದ್ರ ಶಾಂತಿಯುತವಾಗಿ ಮತ್ತು ಆಯುಧಗಳು ರಹಿತವಾಗಿ ನೀವು ಏನ ಮಾಡ್ಬೇಕು? ಸಭೆ ಸೇರ್ಬೇಕು ಅಂತ ಹೇಳ್ತದೆ. ಇನ್ನು 19(1)(c) ಒಳಗ ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಸ್ಥೆ ಸ್ಥಾಪನೆ ಮಾಡುವುದು. ಹೇಳಿದೆ ವಾಕ್ ಮಾಡೋದು, ಸಭೆ ಕಟ್ಟೋದು, ಸಂಚಾರ. ವಾಕ್ ಮಾಡೋದು, ಸಭೆ ಸೇರೋದು, ಸಂಘ ಕಟ್ಟೋದು. ನೋಡ್ರಿ
92ನೇ ಇಲ್ರಿ 92ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2011 ಜಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಈ ವಿಧಿಯು ಸಂಘ ಅಥವಾ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಎಂಬ ವಾಕ್ಯವನ್ನು ಹೊಂದಿತ್ತು. ಯಾವಾಗ್ರಿ 2011ಕ್ಕಿಂತ ಮುಂಚೆ ಸಂಘ ಮತ್ತು ಸಹಕಾರ ಸಂಘಗಳನ್ನು ಸ್ಥಾಪಿಸುವ ವ್ಯಾಖ್ಯವನ್ನು ಹೊಂದಿದ ಸಂವಿಧಾನದ ವಿಧಿ ಯಾವುದು? ತಿದ್ದುಪಡಿ ಯಾವುದು? 2011ರ 97ನೇ ತಿದ್ದುಪಡಿ ಇದು 2011. ಈ 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2011 ಮೂಲಕ 19(1)ಸಿ ವಿಧಿಗೆ ಸಹಕಾರ ಸಂಘಗಳು ಎಂದು ಸೇರ್ಪಡೆ ಮಾಡಲಾಯಿತು. ಹೀಗೆ ಈ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಸಹಕಾರ ಸಂಘಗಳನ್ನು ಸ್ಥಾಪಿಸುವುದು ಒಂದು ಸ್ವತಂತ್ರವಾಗಿದೆ. ನೋಡ್ರಿ, ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಒಂದು ಸ್ವತಂತ್ರ ಇದೆ ಅಂತ ಯಾವ ವಿಧಿ ಹೇಳ್ತದ್ರಿ? 19(1)ಸಿ ಒಳಗ ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಸ್ಥೆ ಸ್ಥಾಪನೆ ಸ್ವಾತಂತ್ರ್ಯ ಏನು ಹೊಂದೈತಿಲ್ಲ, ಇದು ಸಹಕಾರ ಸಂಘವನ್ನು ಸ್ಥಾಪಿಸುವುದು ಕೂಡ ಒಂದು ಸ್ವತಂತ್ರ ಆಗಿದೆ ಅಂತ ಹೇಳ್ತದೆ. ಇನ್ನು 19(1)ಡಿ ಏನ್ ಹೇಳ್ತದೆ ನೋಡ್ರಿ, ರಾಷ್ಟ್ರಾದ್ಯಂತ ಸಂಚರಿಸುವುದು. ರಾಷ್ಟ್ರದಲ್ಲಿ ನೀನ್ ಎಲ್ಲಿ ಬೇಕಾದ್ರೆ ಸಂಚಾರ ಮಾಡಬಹುದು ಅಂತ ಹೇಳ್ತದ. ಏನ್ ಹೇಳ್ತದ ನೋಡ್ರಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವುದು ಮತ್ತು ನೆಲೆಸುವ ಸ್ವಾತಂತ್ರ್ಯ. ನೀ ಭಾರತ ದೇಶದೊಳಗೆ ಎಲ್ಲಿ ಬೇಕಾದ್ರೆ ವಾಸಿಸಬಹುದು, ಎಲ್ಲಿ ಬೇಕಾದ್ರೆ ಇರಬಹುದು ಎಂದು ಭಾರತ ಸಂವಿಧಾನದ 19(1)ನೇ ಒಳಗ ಹೇಳ್ತದ. ಇನ್ನು 19(1)ಎಫ್ ಏನ್ ಹೇಳ್ತದ ಅಂದ್ರೆ, ಆಸ್ತಿಯನ್ನು ಗಳಿಸುವ, ವಿನಿಯೋಗಿಸುವ ಮತ್ತು ಕರಭಾರೆ ಮಾಡುವ ಸ್ವಾತಂತ್ರ್ಯ. ಈಗ ಈ ಸ್ವಾತಂತ್ರ್ಯ 44ನೇ ತಿದ್ದುಪಡಿ ಮಾಡುವುದರ ಮೂಲಕ 1978ರಲ್ಲಿ ರದ್ದುಪಡಿಸಲಾಗಿದೆ. ಪ್ರಸ್ತುತ 12ನೇ ಭಾಗ 300(ಎ) ಭಾಗದೊಳಗ ಆಸ್ತಿಯ ಕಾನೂನುಬದ್ಧ ಹಕ್ಕಾಗಿ ಸೇರ್ಪಡೆಗೊಳಿಸಲಾಗಿದೆ. ಇನ್ನು 19(1)ಜಿ ಏನ್ ಹೇಳ್ತಂದ್ರೆ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವ್ಯಾಪಾರ ಅಥವಾ ವ್ಯವಹಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ಭಾರತದ ಪ್ರಜೆಗಳಿಗೆ ಇದೆ ಅಂತ ಹೇಳ್ತದೆ. ನೆನಪಿರ್ಲಿ, ಈ ಮೇಲಿನ 6 ಸ್ವಾತಂತ್ರ್ಯಗಳನ್ನು ಪೌರರಿಗೆ ಮಾತ್ರ ನೀಡಲಾಗಿದೆ. ಇವುಗಳನ್ನು ವಿದೇಶಿಯವರಿಗೆ ನೀಡಿಲ್ಲ. ಮೇಲೆ ನೀಡಿದಂತಹ ABCDEG ಇವು ಭಾರತ ಸಂವಿಧಾನದ ಒಳಗ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಕಂಡುಬರ್ತಾವ. ಈ ಹಕ್ಕುಗಳು ಕೇವಲ ಭಾರತದ ಪೌರತ್ವ ಪಡೆದ ಪೌರರಿಗೆ ಮಾತ್ರ ನೀಡಲಾಗಿದೆ ಹೊರತು ಇದು ವಿದೇಶಿಯರಿಗೆ ನೀಡಿಲ್ಲ. ಇದಾದ ನಂತರ 20ನೇ ವಿಧಿ ನೋಡ್ರಿ, ಸ್ವಾತಂತ್ರ್ಯ ಹಕ್ಕಿನಲ್ಲೇ ಕಂಡುಬರುವಂತ 20ನೇ ವಿಧಿ ಅಪರಾಧಿಗಳಿಗೆ ರಕ್ಷಣೆ ನೀಡಬೇಕು ಅಂತ ತಿಳಿಸ್ತದ. ಅಪರಾಧಿಗಳಿಗೆ ರಕ್ಷಣೆ ನೀಡಬೇಕೆಂದು ತಿಳಿಸುವ ವಿಧಿ ಸಂವಿಧಾನದ 20ನೇ ವಿಧಿ. ಈ ವಿಧಿಯು ನಿರಂಕುಶ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ ಒಬ್ಬ ಅಪರಾಧಿಗೆ ರಕ್ಷಣೆ ನೀಡುತ್ತದ. ನೋಡ್ರಿ, ಈ ವಿಧಿ ನಿರಂಕುಶ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ ಒಬ್ಬ ಅಪರಾಧಿಗೆ ರಕ್ಷಣೆ ನೀಡುತ್ತದೆ. ಈಗ ಹೆಂಗಾಗ್ಬಿಟ್ಟೈತಿ ಅಂತಂದ್ರ, ಶಿಕ್ಷೆ ನೀಡೋದೇ ಒಂದು ಎನರ್ಜಿಟಿಕ್ ಆಗ್ಬಿಟ್ಟೈತಿ. ಸುಮ್ಮ ಹೊಡೆಯೋದು ಅದು ಒಂದು ಎನರ್ಜಿ ಆಗ್ಬಿಟ್ಟೈತಿ. ಇಂಥದ್ದು ಆಗ್ಬಾರ್ದು ಅಂತೇಳಿ ಸಂವಿಧಾನದ 20ನೇ ವಿಧಿಯಲ್ಲಿ ಅಪರಾಧಿಗಳಿಗೆ ರಕ್ಷಣೆ ಏನು ನೀಡದಂದ್ರೆ, 20ನೇ ವಿಧಿಯ 1ನೇ ಭಾಗದೊಳಗ ಈ 1ನೇ ವಿಧಿಯೊಳಗ ಈ ವಿಧಿಯು ಪ್ರಕಾರ ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರುವ, ನೋಡ್ರಿ, ಈಗ ಇವತ್ತು ನಾನು ಅಪರಾಧ ಮಾಡಿದ್ನಿ ಅಂತ ಇಟ್ಕೊಳ್ರಿ. ಇವತ್ತು ಏನು ಕಾನೂನು ಅದಲ್ಲ, ಇದೇ ಕಾನೂನು ಅವನಿಗೆ ಇಟ್ಕೊಂಡು ನಾಳೆ ಶಿಕ್ಷೆ ಕೊಡ್ಬೇಕು. ಅವನಿಗೆ ಇವತ್ತೊಂದು ಕಾನೂನು ಬರ್ತದ, ನಾಳಿಗೊಂದು ಕಾನೂನು ಬರ್ತದ. ಹಾಗಂತ ನಾಳೆಗೆ ನಾವು ಅವನಿಗೆ ಶಿಕ್ಷೆ ಕೊಡ್ಲಾಗತ್ತೀವಿ ಅಂತಂದ್ರೆ ನಾಳೆಗೆ ಬಂದಂತ ಕಾನೂನಿನ ಪ್ರಕಾರ ಅವನಿಗೆ ನಾವು ಶಿಕ್ಷೆ ಕೊಡಕ್ ಬರಲ್ಲ. ಬದಲಾಗಿ ಇವತ್ತು ಏನ್ ಅಪರಾಧ ಮಾಡಿದ ಸಂದರ್ಭದೊಳಗೆ ಏನು ಕಾನೂನು ಇತ್ತಲ್ಲ ಶಿಕ್ಷೆ ಕೊಡೋದನ್ನು ಇವತ್ತಿನ ಕಾನೂನಿನ ಪ್ರಕಾರವೇ ಆ ಅಪರಾಧಿಗೆ ನಾವು ಶಿಕ್ಷೆಯನ್ನು ನೀಡಬೇಕಾಗ್ತದೆ.
ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾವ್ ಅಂದ್ರೆ ಯಾವುದೇ ವ್ಯಕ್ತಿ ಅಪರಾಧ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಇದ್ದಂತಹ ಕಾನೂನನ್ನೇ ಅಥವಾ ಶಿಕ್ಷೆಯನ್ನೇ ಅವನಿಗೆ ಮುಂದೆ ಬರುವಂತ ಕಾನೂನಿನ ಪ್ರಕಾರ ನಡೆಸಿಕೊಳ್ಳುವಂತಿಲ್ಲ. ಅಂದ್ರ ಕಾನೂನು ಅವ ಈಗ ಅಪರಾಧಿ ಇವತ್ತು ಸಿಕ್ಕಿಬಿದ್ದಾನಂತಂದ್ರ ಇವತ್ತು ಏನ್ ಶಿಕ್ಷೆ ಇತ್ತು ಈ ಕಾನೂನೊಳಗ ಅದೇ ಶಿಕ್ಷೆ ನೀಡ್ಬೇಕು. ಇವತ್ತು ಒಂದ್ 10 ದಿನ ಇಟ್ಕೊಂಡ್ರೆ ಇವತ್ ಕಾನೂನು ಇವತ್ತು ಸ್ಟಾರ್ಟ್ ಮಾಡ್ರೆ ಇಟ್ಕೊಂಡ್ರ ಅಂದ್ರೆ ಜೈಲಿನೊಳಗ ಇನ್ನ 10 ದಿನದೊಳಗೆ ಏನೇನು ಕಾನೂನು ಬರ್ತಿರ್ತಾವಲ್ಲ ಆ ಕಾನೂನು ಮೂಲಕ ನಡ್ಕೊಂಡು ಹೋಗ್ಬೋದೇನೋ ಅಂತಂದ್ರೆ ಇಲ್ಲ. ಇವತ್ತು ಏನ್ ಕಾನೂನ್ ಅದ ಇವತ್ತೇ ಅವ ಅಪರಾಧಿ ಮಾಡ್ಯಾನ, ಇವತ್ತೇ ಅವನಿಗೆ ಪೊಲೀಸರ ಕೈ ಸಿಕ್ಕಾನ, ಇವತ್ತು ಏನ್ ಕಾನೂನ್ ಅದ ಆ ಕಾನೂನಿನ ಮೂಲಕ ಬರುವಂತ ಎಷ್ಟೇ ದಿನ ಆಗ್ಲಿ ಆ ಕಾನೂನಿನ ಮೂಲಕನೇ ಆ ದಿನಗಳಲ್ಲಿ ಅವನಿಗೆ ಏನ್ ಮಾಡ್ಬೇಕಾಗ್ತದ ಶಿಕ್ಷೆಯನ್ನ ನೀಡಲಾಗ್ತದೆ. ಇದು 21ನೇ ವಿಧಿಯಲ್ಲಿ ಕಂಡು ಬರ್ತದೆ. ಇನ್ನ 22ನೇ ವಿಧಿಯಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ನೀಡುವಂತಿಲ್ಲ. ನೋ ಡಬಲ್ ಜಫ್ರಡಿ ಅಂದ್ರೆ ಇವತ್ತ ಕೊಲೆ ಮಾಡಿ ಅವ ಒಂದು ಶಿಕ್ಷೆ ಅನುಭವಿಸ ಅಂತ ತಿಳ್ಕೊಳ್ಳಿ. ಈ ವ್ಯಕ್ತಿ ಮುಂದೆ ಮತ್ತೆ ಇಂತಹ ವ್ಯಕ್ತಿ ಅಂತಹದ್ದೇ ಅಪರಾಧ ಮಾಡಿದ್ರೆ ಅವನಿಗೆ ಒಂದೇ ಬಾರಿ ಶಿಕ್ಷೆ ನೀಡಬೇಕು. ಬದಲಾಗಿ ಎಷ್ಟು ಬಾರಿ ಅಪರಾಧ ಮಾಡ್ತಾನ ಅಷ್ಟು ಬಾರಿ ಎಲ್ಲ ಅವನಿಗೆ ಶಿಕ್ಷೆ ನೀಡುವಂತೆ ಇಲ್ಲ ಎಂಬುದು 22ನೇ ವಿಧಿಯ ಪ್ರಕಾರ ಭಾರತ ಸಂವಿಧಾನದೊಳಗ ಸ್ವತಂತ್ರ ಹಕ್ಕಿನೊಳಗ ಇದು ಕಂಡು ಬರ್ತದ. ಇನ್ನ 23ನೇ ವಿಧಿಯೊಳಗ ಅಪರಾಧಕ್ಕೆ ಸಂಬಂಧಿಸಿದಂತೆ ತನ್ನ ವಿರುದ್ಧ ತಾನೇ ಸಾಕ್ಷ್ಯ ಹೇಳುವಂತೆ ಆರೋಪಿಯನ್ನು ಒತ್ತಾಯಿಸುವಂತಿಲ್ಲ ನಾವು. ಈಗ ಅಪರಾಧಿ ಅದನ ಅಥವಾ ಆರೋಪಿ ಅದನ, ಅವನಿಗೆ ಏನ್ ಹೇಳ್ಬಾರ್ದು ಅಂದ್ರೆ ನಿನ್ನ ವಿರುದ್ಧ ನೀನೇ ಸಾಕ್ಷಿ ಹೇಳು ಅನ್ನೋದು ಹೇಳೋದು ಇಲ್ಲಿ ನಿಷೇಧ ಮಾಡಲಾಗಿದೆ. ಅವನಿಗೆ ಅಂತ ಆರೋಪಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳ್ಬೇಕವ ಅನ್ನೋದು ಇಲ್ಲಿ ನೀಡಿಲ್ಲ. ಅಂದ್ರೆ ಅಪರಾಧಕ್ಕೆ ಸಂಬಂಧಿಸಿದಂತೆ ತನ್ನ ವಿರುದ್ಧ ತಾನೇ ಶಿಕ್ಷೆಯನ್ನು ಹೇಳಿಕೊಳ್ಳುವುದು ಅವನಿಗೆ ಅಧಿಕಾರ ಭಾರತದ ಮೂಲಭೂತ ಹಕ್ಕುಗಳಲ್ಲಿ ಇಲ್ಲ ಎನ್ನುವುದು ತಿಳಿ ಹೇಳಲಾಗಿದೆ. ಇನ್ನು 21ನೇ ವಿಧಿ ಏನ್ ಹೇಳ್ತು ಅಂದ್ರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ನೋಡ್ರಿ, ಇದಕ್ಕೆ ನಾವು ಇನ್ನೊಂದು ಕರಿತೀವಿ ಹೆಸರು ಏನಂದ್ರೆ ಗೌಪ್ಯತೆಯ ಹಕ್ಕು. ಗೌಪ್ಯತೆಯ ಹಕ್ಕು ಇದು 2024 ಫೆಬ್ರವರಿ 25ರಂದು ನಡೆದ ಸಿವಿಲ್ ಪಿಸಿ ಕ್ವಶನ್. ಇದು ಗೌಪ್ಯತೆ ಹಕ್ಕು ಈ ಕೆಳಗಿನ ಯಾವ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದೆ. ಇದು ಸಂಬಂಧಪಟ್ಟಂತ ವಿಧಿ 21ನೇ ವಿಧಿ. ಏನ್ ಹೇಳ್ತದಂದ್ರೆ ಈ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ರಕ್ಷಣೆ ನೀಡುತ್ತದೆ. ಘನತೆಯಿಂದ ಜೀವಿಸುವ ಹಕ್ಕು, ಆರೋಗ್ಯಕರ ಹಕ್ಕು, ಉತ್ತಮ ಪರಿಸರದ ಹಕ್ಕು ಈ ಹಕ್ಕುಗಳು 21ನೇ ವಿಧಿ ವ್ಯಾಪ್ತಿಗೆ ಒಳಪಡುತ್ತವೆ. 21ನೇ ವಿಧಿ ಏನ್ ಹೇಳ್ತಂದ್ರೆ ಘನತೆಯಿಂದ ಜೀವಿಸುವ ಹಕ್ಕು, ಆರೋಗ್ಯದ ಹಕ್ಕು, ಉತ್ತಮ ಪರಿಸರ ಹಕ್ಕು ಈ ಹಕ್ಕುಗಳನ್ನು 21ನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ಪೌರ ಪಡೆದುಕೊಳ್ತಾನ ಅಂತ 21ನೇ ವಿಧಿ ಹೇಳ್ತದ. ಇನ್ನ ಖಾಸಗಿತನದ ಮೂಲಭೂತ ಹಕ್ಕು ಅಂತ ಇದೆ. ಯಾವುದು? ಗೌಪ್ಯತೆಯ ಹಕ್ಕು. ನ್ಯಾಯಮೂರ್ತಿ KS ಪುಟ್ಟರಾಜು ವರ್ಸಸ್ ಭಾರತದ ಒಕ್ಕೂಟ ಎಂಬ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 24/8/2017ರಂದು ಖಾಸಗಿತನವು ಒಂದು ಮೂಲಭೂತ ಹಕ್ಕು ಎಂದು 21ನೇ ವಿಧಿಯ ವ್ಯಾಪ್ತಿಗೆ ಅಂದರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಹಕ್ಕಿನ ವ್ಯಾಪ್ತಿಗೆ ಒಳಪಡುತ್ತದೆ ಎಂದು ತೀರ್ಪು ನೀಡಿತು. ಯಾವಾಗಲಿ ಇದು 2017 ಯಾವ ಸಮಿತಿ? KS ಪುಟ್ಟರಾಜು ವರ್ಸಸ್ ಭಾರತ ಒಕ್ಕೂಟದ
ನೋಡ್ತೀವಿ ನಾವು. ಇನ್ ನೆಕ್ಸ್ಟ್ ನೋಡ್ರಿ, ಖಾಸಗಿತನದ ಹಕ್ಕು. ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ ಭಾರತ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಹೇಳಲ್ಲ ನಿಮಗನ ಗೌಪ್ಯತೆ ಹಕ್ಕು, ಅದೇ ಖಾಸಗಿತನ ಹಕ್ಕು. ನೋಡಿ, ಖಾಸಗಿತನ ಹಕ್ಕು ಭಾರತ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಎಂದು ಭಾರತ ಸುಪ್ರೀಂ ಕೋರ್ಟ್ 9 ನ್ಯಾಯಾಧೀಶರೊಳಗೊಂಡ ಸಂವಿಧಾನ ಪೀಠವು 2017 ಆಗಸ್ಟ್ 24ರಂದು ಐತಿಹಾಸಿಕ ತೀರ್ಪು ನೀಡಿದ್ದು, ಖಾಸಗಿತನದ ಹಕ್ಕು 21ನೇ ವಿಧಿಯಲ್ಲಿ ಅಂತರ್ಗತ ಭಾಗವಾಗಿದೆ ಎಂದು ಈ ತೀರ್ಪು ಸ್ಪಷ್ಟಪಡಿಸಿತು. ಈ ತೀರ್ಪಿನ ಪ್ರಕಾರ ಖಾಸಗಿತನ ಎಂಬುದು ವೈಯಕ್ತಿಕ ಸಂಬಂಧಗಳು, ಕೌಟುಂಬಿಕ ಜೀವನದ ಪವಿತ್ರತೆ, ಸಂತಾನೋತ್ಪತ್ತಿ, ಲೈಂಗಿಕತೆ ಮುಂತಾದವುಗಳನ್ನು ಒಳಗೊಂಡಿದೆ. 2017 ಆಗಸ್ಟ್ 24ರಂದು ಎಸ್ ಪುಟ್ಟರಾಜು ವರ್ಸಸ್ ಭಾರತ ಒಕ್ಕೂಟದಲ್ಲಿ ಗೌಪ್ಯತೆ ಹಕ್ಕು ಕೂಡ ಒಂದು ಭಾರತದ ಮೂಲಭೂತ ಹಕ್ಕು ಆಗಿದೆ ಅಂತ ಹೇಳಿ ಸ್ಪಷ್ಟತೆ ನೀಡುತ್ತದ. ಇನ್ನ ಒಂದು ಬರ್ತ ಜೀವಿಸುವ ಹಕ್ಕು ಒಳಗ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದ ಹಕ್ಕು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಹೇಳ್ತದೆ. ಹವಾಮಾನ ಬದಲಾವಣೆ ವಿರುದ್ಧ ಹೋರಾಟದ ಹಕ್ಕು ಎಂದು ಇದು ಕೂಡ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳ್ತದೆ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ ನೇತೃತ್ವದ ತ್ರಿಸದಸ್ಯ ಪೀಠವು 3 ಜನ 2024 ಏಪ್ರಿಲ್ 6ರಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸಂವಿಧಾನದ 14ನೇ ವಿಧಿಯು ಸಮಾನತೆ ಹಕ್ಕನ್ನು ಮತ್ತು 21ನೇ ವಿಧಿಯು ಜೀವಿಸುವ ಹಕ್ಕನ್ನು ನೀಡಲಾಗಿದ್ದು, ಅದೇ ಸಾಲಿಗೆ ಹವಾಮಾನ ಬದಲಾವಣೆ ವಿರುದ್ಧ ಹಕ್ಕು ಕೂಡ ಸೇರುತ್ತದೆ ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ಭಾರತೀಯರ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಲಾಗಿದೆ. ಸ್ವಚ್ಛ ಮತ್ತು ಸುಸ್ಥಿರ ಪರಿಸರವಿಲ್ಲದೆ ಜೀವಿಸುವ ಮತ್ತು ಸಮಾನತೆ ಹಕ್ಕನ್ನು ಪೂರ್ಣವಾಗಿರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಏನು ಮೂಲಭೂತ ಹಕ್ಕು ಆಗಿದೆ ಅಂತ ಹೇಳ್ತದಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ವಿಧಿಗಳು ಯಾವುವು ಅಂತ ಕೇಳಿದ್ರೆ ಒಂದು ನೋಡ್ರಿ 14ನೇ ವಿಧಿ, ಇನ್ನೊಂದು 21ನೇ ವಿಧಿ. ಏನ್ ಹೇಳ್ತಂದ್ರೆ ಹವಾಮಾನ ಬದಲಾವಣೆ ವಿರುದ್ಧ ಹಕ್ಕು ಇದು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂ ಕೋರ್ಟ್ ಡಿ.ವೈ. ಚಂದ್ರಚೂಡ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಹೇಳಲಾಗ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಸಂವಿಧಾನದ 21 ವಿಧಿಯ ಪ್ರಕಾರ ರಾಜ್ಯವು 6ರಿಂದ 14ನೇ ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ. ನೋಡಿ, ಫಸ್ಟ್ ಈ ವಿಧಿಯ ಪ್ರಕಾರ ಮೂಲಭೂತ ಶಿಕ್ಷಣವನ್ನು ಪಡೆಯುವುದು 6ರಿಂದ 14 ವರ್ಷದೊಳಗಿನ ಮಕ್ಕಳ ಮೂಲಭೂತ ಹಕ್ಕಾಗಿದೆ. 6ರಿಂದ 14ನೇ ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಪಡೆಯುವ ಹಕ್ಕು ಯಾವ ವಿಧಿಯಲ್ಲಿ ನೀಡಲಾಗಿದೆ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ 21ನೇ ಎ ಎಂಬ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳೆಂದು ತಿಳಿಸಲಾಗಿದೆ. ಏನು ತಿಳಿಸಲಾಗಿದೆ? 6ರಿಂದ 14ನೇ ವರ್ಷದ ಮಕ್ಕಳು ಉಚಿತ ಕಡ್ಡಾಯ ಶಿಕ್ಷಣವನ್ನು ಪಡೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಹೇಳಲಾಗ್ತದೆ. 21ನೇ ಎ ವಿಧಿಯನ್ನು 2002 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. 21ನೇ ಎ ವಿಧಿ ಏನದಲ್ಲ 2002 86ನೇ ತಿದ್ದುಪಡಿ ಮಾಡುವುದರ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿತ್ತು. ಶಿಕ್ಷಣದ ಹಕ್ಕು ಕಾಯ್ದೆ 2009 ರೂಪಿಸಲಾಯಿತು. 2010ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಶಿಕ್ಷಣದ ಹಕ್ಕು ಕಾಯ್ದೆ ಮಾಡಿದ್ದು 2009, ಆದರೆ ಈ ಕಾಯ್ದೆ ಜಾರಿಗೆ ಬಂದಿದ್ದು 2010. ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ 6ರಿಂದ 14 ವರ್ಷದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಶಿಕ್ಷಣ ಹಕ್ಕು ಕಾಯ್ದೆ RTE ರೈಟ್ ಟು ಎಜುಕೇಶನ್ 2009 ಸಂಸತ್ನಲ್ಲಿ ಅಂಗೀಕರಿಸಿತು. 2010 ಏಪ್ರಿಲ್ 1ರಿಂದ ಜಾರಿಗೆ ತಂದಿದೆ. RTE ಬಂದಿದೆ ಯಾವಾಗ ಜಾರಿಗೆ? 2010 ಏಪ್ರಿಲ್ 1ಕ್ಕೆ ಬಂದಿತ್ತು. 2009ಕ್ಕೆ ಕಾಯ್ದೆಯಾಗಿತ್ತು. 2010ಕ್ಕೆ ಜಾರಿಗೆ ಬಂದಿತ್ತು. RTE ಅನ್ವಯ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ 25% ಬಡ ಮಕ್ಕಳಿಗೆ ಮೀಸಲು ಇಡಬೇಕಾಗುತ್ತದೆ
ಇದು ಅಲ್ಪಸಂಖ್ಯಾತರು ನಡೆಸುವ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ. ನೋಡ್ರಿ, RTE ಕಾಯ್ದೆ ಯಾವ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ? ಅಲ್ಪಸಂಖ್ಯಾತರು ನಡೆಸುವ ಕಾಯ್ದೆಗಳಿಗೆ ಅನ್ವಯಿಸುವುದಿಲ್ಲ. ಕೇಂದ್ರದ ಕಾಯ್ದೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಿಯಮಗಳನ್ನು ಮಗಳನ್ನು ರೂಪಿಸಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿ 2012 ಏಪ್ರಿಲ್ 28ರಂದು ಈ ನಿಯಮಗಳನ್ನು ಜಾರಿಗೆ ತಂದಿದೆ. RTE 2012 ನಮ್ಮ ಕರ್ನಾಟಕದೊಳಗೆ ಜಾರಿಗೆ ತಂದಿತ್ತು. ಈ ಕಾಯ್ದೆ ಅನ್ವಯ ಉಚಿತ ಶಿಕ್ಷಣ, ಫ್ರೀ ಎಜುಕೇಶನ್, ಯಾವ ಮಗುವು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲು ಯಾವುದೇ ಶುಲ್ಕವನ್ನು ಅಥವಾ ಖರ್ಚಿನ ಬಾಬನ್ನು ಪಾವತಿಸುವಂತಿಲ್ಲ. 6ರಿಂದ 14 ವರ್ಷದೊಳಗಿನ ಏನು ಹುಡುಗಿ ಅಥವಾ ಹುಡುಗ ಏನು ಎಜುಕೇಶನ್ ಮಾಡ್ತಾನಲ್ಲ, ಅವನು ಯಾವುದೇ ಶುಲ್ಕವನ್ನು ಭರಿಸುವಂತೆ ಇಲ್ಲ ಎಂದು ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ತಿಳಿಸಲಾಗ್ತದ. ರಕ್ಷಣಾ ಕಡ್ಡಾಯ ಶಿಕ್ಷಣ ಅಂದ್ರೇನು? ಎಲ್ಲಾ ಮಕ್ಕಳಿಗೂ ಪ್ರಾಥಮಿಕ ಶಿಕ್ಷಣದಲ್ಲಿ ದಾಖಲಾತಿ, ಹಾಜರಾತಿ ಹಾಗೂ ಪೂರೈಕೆಯ ಭರವಸೆ ಒದಗಿಸುವುದು. ದಾಖಲಾತಿ, ಹಾಜರಾತಿ, ಪೂರೈಕೆಯ ಭರವಸೆಯನ್ನು ಒದಗಿಸುವುದೇ ಕಡ್ಡಾಯ ಶಿಕ್ಷಣ ಎಂದು ಕರೆಯುತ್ತೇವೆ. ಇನ್ನು 22ನೇ ವಿಧಿ ಏನ್ ಹೇಳ್ತಾವ ನೋಡ್ರಿ, ಅಕ್ರಮ ಬಂಧನ ಮತ್ತು ಸೆರೆವಾಸದಲ್ಲಿರುವ ಅಪರಾಧಿಗಳಿಗೆ ರಕ್ಷಣೆ, ಆರೋಪಿಗಳಿಗೆ ಸ್ವಾತಂತ್ರ್ಯ, ಅಕ್ರಮ ಬಂಧನ ಹಾಗೂ ಸೆರೆವಾಸದ ವಿರುದ್ಧ ರಕ್ಷಣೆ. ಈ ವಿಧಿಯ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಒಬ್ಬ ವ್ಯಕ್ತಿಗೆ ರಕ್ಷಣೆಯನ್ನು ನೀಡುತ್ತದೆ. ಎಷ್ಟನೇ ವಿಧಿ? 22ನೇ ವಿಧಿ. ಈ ವಿಧಿಯ ಪ್ರಕಾರ ಬಂಧನದಲ್ಲಿರುವ ಅಥವಾ ಸೆರೆವಾಸದಲ್ಲಿರುವ ವ್ಯಕ್ತಿ ಈ ಕೆಳಗಿನ ಹಕ್ಕುಗಳನ್ನು ಹೊಂದಿರುತ್ತಾನೆ. ಯಾವ ಹಕ್ಕು? ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾನೆ. ನನ್ಗೆ ಯಾಕೆ ಬಂಧನ ಮಾಡ್ರಿ ಅನ್ನೋ ತಿಳಿದುಕೊಳ್ಳುವ ಹಕ್ಕು ಐತಿ ಯಾರಿಗೆ? ಆ ಅಪರಾಧಿಗೆ. ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಮತ್ತು ರಕ್ಷಿಸಿಕೊಳ್ಳುವ ಹಕ್ಕು. ಏನು ತಾವು ಈಗ ರಚನೆ ಮಾಡ್ಕೊಂಡಿರ್ತ, ಈಗ ಅವ್ರೇನು ಹಿಡ್ಕೊಂಡಿರ್ತಾರಲ್ಲ ವಕೀಲ್ರಿ, ಅವರಿಂದ ಅವ್ರಿಗೆ ಕೂಡ ಏನಾರು ಸಂಭಾಷಣೆ ಮಾಡುವ ಹಕ್ಕುಗಳನ್ನು ಕೂಡ ಆ ಅಪರಾಧಿ ಆರೋಪಿಗೆ ಹೊಂದಿದ್ದಾನೆ. 3ನೇದೇನು? ಬಂಧಿತನನ್ನು ಬಂಧಿಸಿದ 24 ಗಂಟೆಯೊಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರಾಗಲ್ಪಡುವ ಹಕ್ಕು. ಇದನ್ನು ಬಂಧಿ ಪ್ರತ್ಯಕ್ಷೀಕರಣ ಎಂದು ಕರೆಯಲಾಗುತ್ತದೆ. ಏನಂತ ಕರೆಯಲಾಗ್ತದೆ? ಬಂಧಿ ಪ್ರತ್ಯಕ್ಷೀಕರಣ ಎಂದು ಕರೆಯಲಾಗ್ತದ. 3ನೇದು ನೋಡ್ರಿ, ಶೋಷಣೆ ವಿರುದ್ಧ ಹಕ್ಕು. ಈಗ 2 ಹಕ್ಕು ಮುಗುದು. 1ನೇದು ಸಮಾನತೆ, 2ನೇದು ಸ್ವಾತಂತ್ರ್ಯ. ಈಗ 3ನೇದು ನೋಡ್ರಿ, ಶೋಷಣೆ ವಿರುದ್ಧ ಹಕ್ಕು. 23ರಿಂದ 24ನೇ ವಿಧಿಗಳು ಹೇಳ್ತವೆ. ನೋಡ್ರಿ, 23ನೇ ವಿಧಿ ಏನ್ ಹೇಳ್ತದಂದ್ರೆ, ಮಾನವ ಅಕ್ರಮ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಬಲವಂತದ ದುಡಿಮೆ ನಿಷೇಧದ ಬಗ್ಗೆ ತಿಳಿಸ್ತಾ. ಅಕ್ರಮ ಅಂಶದಲ್ಲಿ ಇದಕ್ಕ
ಶೋಷಣೆ ವಿರುದ್ಧ ಹಕ್ಕು. 23ರಿಂದ 24ನೇ ವಿಧಿಗಳು. 23ನೇ ವಿಧಿ ಏನ್ ಹೇಳ್ತಂದ್ರೆ ಮಾನವ ಅಕ್ರಮ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಮಾನವರಿಗೆ ಮಾರಾಟ ಕೂಡ ಮಾಡಲಾಗ್ತದೆ, ಇನ್ನೂವರೆಗೂ ನಿಂತಿಲ್ಲ ಅದು. ಭಾರತ ಸಂವಿಧಾನದಲ್ಲಿ ತಪ್ಪು ಅಂತ ಹೇಳ್ತದ, ಆದ್ರೆ ಮಾನವ ಅಕ್ರಮ ಮಾರಾಟ ಇನ್ನೂವರೆಗೂ ನಿಂತಿಲ್ಲ. ಇದನ್ನು ನಿಲ್ಬೇಕು. ಇದನ್ನು ನಿಲ್ಬೇಕಾಗೋದಕ್ಕೆ ಕರ್ನಾಟಕ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇಂಥ ಕ್ರಮಗಳನ್ನ ಕೈಗೊಳ್ಳುವುದು ಬಹಳ ಅವಶ್ಯಕತೆ ಆಗಿರ್ತದೆ ಅಂತ ಹೇಳ್ತೀನಿ. ಮಾನವ ಅಕ್ರಮ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಹುಡುಗ 14 ವರ್ಷನೇ ಆಗಿರಲ್ಲ ಇನ್ನ, ಹೊಲದೊಳಗೆ ಕೆಲಸ ಮಾಡಿಸೋದು, ಯಾವುದೇ ಹೋಟೆಲ್ನೊಳಗೆ ಕೆಲಸ ಮಾಡಿಸೋದು, ಇಂಥ ಕೆಲಸ ಆಗ್ತಿರ್ತಾವ. ಇಂತಹದ್ದು ಕೆಲಸ ದುಡಿಮೆ ನಿಷೇಧ ಮಾಡಲಾಗ್ತದ ಅಂತ ಸಂವಿಧಾನದ 23ನೇ ವಿಧಿಯಲ್ಲಿ ಶೋಷಣೆ ವಿರುದ್ಧ ಹಕ್ಕು ಎಂಬ ವಿಷಯದೊಳಗೆ ಹೇಳಲಾಗ್ತದೆ. ಇನ್ನ 23ನೇ ವಿಧಿ ಇನ್ನೊಂದು ಏನ್ ಹೇಳ್ತದಂದ್ರೆ ಜೀತ ಪದ್ಧತಿ ನಿಷೇಧ, ಬೇಗಾರ್ ಪದ್ಧತಿ, ಅಕ್ರಮ ಮಾನವ ಮಾರಾಟ, ಬಲವಂತದ ದುಡಿಮೆ. 1976ರಲ್ಲಿ ಕೇಂದ್ರ ಸರ್ಕಾರವು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ತರಲಾಯಿತು. ಭಾರತದ ಜೀತ ಪದ್ಧತಿ ನಿರ್ಮೂಲನೆ ಆಗಿದೆ ಅವಾಗ 1976. ಈ ವಿಧಿಯು ಮಾನವರ ಅಕ್ರಮ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತದೆ. ಮಾನವ ಮಾರಾಟ ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ: ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನು ವಸ್ತುಗಳಂತೆ ಮಾರಾಟ ಮಾಡುವುದು, ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಗಳಿಗಾಗಿ ಮಾರಾಟ ಮಾಡುವುದು, ದೇವದಾಸಿ ಪದ್ಧತಿ ಆಚರಣೆ ಮಾಡುವುದು, ಗುಲಾಮಗಿರಿಯನ್ನು ಮಾಡುವುದು, ವೇಶ್ಯಾವಾಟಿಕೆಯ ಸಲುವಾಗಿ ಇಂಥವರನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ. ಇನ್ನೂವರೆಗೂ ಕೂಡ ಇಂತಹ ಪರಿಸ್ಥಿತಿಗಳು ಪ್ರಪಂಚಾದ್ಯಂತ ಕೆಲವು ದೇಶಗಳಲ್ಲಿ ಅಥವಾ ಭಾರತ ದೇಶವೇ ಆಗಿರಬಹುದು ಇಂತಹ ಅಕ್ರಮ ಮಾರಾಟಗಳು ನಡೆಯುತ್ತಿದ್ದಾವೆ ಅಂತ ನಾವು ಸ್ಪಷ್ಟತೆಯಿಂದ ಹೇಳಲಾಗ್ತದೆ. 23ನೇ ವಿಧಿಯು ಬೇಗಾರ ಪದ್ಧತಿ, ಜೀತ ಪದ್ಧತಿ ಮುಂತಾದ ಬಲವಂತದ ದುಡಿಮೆಗಳನ್ನು ನಿಷೇಧಿಸುತ್ತದೆ. ಈ ಮೇಲಿನ ಶೋಷಣೆಗಳನ್ನು ನಿಷೇಧಿಸಲು ಜಾರಿಗೊಳಿಸಲಾಗಿರುವ ಪ್ರಮುಖ ಕಾಯ್ದೆಗಳು ಯಾವುವು ಅಂದ್ರೆ ಅನೈತಿಕ ಮಾರಾಟ ತಡೆ ಕಾಯ್ದೆ 1956, ಅನೈತಿಕ ಮಾರಾಟ ತಡೆ ಕಾಯ್ದೆ 1956, ಜೀತ ಪದ್ಧತಿ 76, ಕನಿಷ್ಠ ಕೂಲಿ 48, ಸಮಾನ ಸಂಭಾವನಾ ಕಾಯ್ದೆ 76. ಇನ್ನು ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ 1976, ಕನಿಷ್ಠ ಕೂಲಿ ಕಾಯ್ದೆ 1948, ಜೀತ ಪದ್ಧತಿ 1976, ಅನೈತಿಕ ಮಾರಾಟ ತಡೆ ಕಾಯ್ದೆ 1956. ನೋಡ್ರಿ 24ನೇ ವಿಧಿ ಬಾಲ ಕಾರ್ಮಿಕ ನಿಷೇಧ. 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಕ್ಕೆ ನೇಮಿಸುವುದು ನಿಷೇಧ ಮಾಡಲಾಗಿದೆ. ಭಾರತದಲ್ಲಿ ಕೇಂದ್ರ ಸರ್ಕಾರವು 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಭಾರತದಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986. ಈ ಕಾಯ್ದೆ ಉಲ್ಲಂಘಿಸಿದ ಉದ್ಯೋಗಪತಿಗಳು ಪ್ರತಿಯೊಬ್ಬ ಬಾಲಕನ ಪರವಾಗಿ 20,000 ರೂಪಾಯಿ ದಂಡ ಕಲ್ಯಾಣ ನಿಧಿಗೆ ಕಡ್ಡಾಯವಾಗಿ ಭರಿಸಬೇಕು. ಒಂದು ವೇಳೆ 14 ವರ್ಷದ ಮಕ್ಕಳಿಗೆ ಕೆಲಸದಲ್ಲಿ ಭಾಗಿಯಾಗಲು ಕಾರಣಕರ್ತನಾದಂತಹ ಮಾಲಕ್ ಅಥವಾ ಓನರ್ ಆಗಿರಲಿ, ಒಂದು ಸಲ ಯಾರ ಕೈಯಾದ್ರೆ ಕಾನೂನಿನ ಮೂಲಕ ಸಿಕ್ಕ ಅಂತಂದ್ರೆ ಅವನು ಏನ್ ಮಾಡಬಹುದು, ಶಿಕ್ಷೆ ಅನುಭವಿಸಬಹುದು ಅಥವಾ 20,000 ರೂಪಾಯಿ ದಂಡಗಳನ್ನು ಕಟ್ಟಬಹುದು. ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಈ ವಿಧಿಯು ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳದಂತೆ ನಿಷೇಧಿಸುತ್ತದೆ. ಯಾಕೆ ನಿಷೇಧ ಮಾಡ್ತಾರೆ ಅಂದ್ರೆ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನು ನೇಮಕ ಮಾಡ್ಕೋಬಹುದು. ಮಕ್ಕಳು ಕಲಿಯುವ ವಯಸ್ಸಿನೊಳಗೆ ಕೆಲಸಕ್ಕೆ ನಿರಂತರವಾಗಿ ಇರಬಾರದು, ಅವಕ್ಕ ಕೆಲಸನೇ ಅಟ್ರಾಕ್ಟ್ ಆಗಿ ಇರಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರ ಈ 24ನೇ ವಿಧಿಯಲ್ಲಿ ಅನೇಕ ಕಾಯ್ದೆಗಳನ್ನು ತಂದಿದೆ. ಈ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಆಗ್ಲಿ, ಗಣಿ ಪ್ರದೇಶ ಆಗ್ಲಿ ಅಥವಾ ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ. 24ನೇ ವಿಧಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರೂಪಿಸಲಾಗಿರುವ ಪ್ರಮುಖ ಕಾಯ್ದೆಗಳು ಯಾವುವು ಅಂತಂದ್ರೆ ಕನಿಷ್ಠ ಕೂಲಿ ಕಾಯ್ದೆ 1948, ಕಾರ್ಖಾನೆ ಕಾಯ್ದೆ 1948, ಗಣಿ ಕಾಯ್ದೆ 1952, ಅನೈತಿಕ ವ್ಯವಹಾರ ಕಾಯ್ದೆ 1956, ಪ್ಲಾಂಟೇಶನ್ ಲೇಬರ್ ಕಾಯ್ದೆ 1951, ಪ್ಲಾಂಟೇಶನ್ ಲೇಬರ್ ಕಾಯ್ದೆ 1951, ಗಣಿ ಕಾಯ್ದೆ 52, ಅನೈತಿಕ ವ್ಯವಹಾರ ಕಾಯ್ದೆ 56, ಕನಿಷ್ಠ ಕೂಲಿ ಕಾಯ್ದೆ 1948, ಕಾರ್ಖಾನೆ ಕಾಯ್ದೆ 1940,
ಎಂಟು. ಇನ್ನು ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದನ್ನ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಯಾವಾಗ ಪರಿಷ್ಕರಣೆ ಮಾಡಲಾಯಿತು ಅಂದ್ರೆ 1986ರಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಇನ್ನು ಸತಿ ಪದ್ಧತಿ ನಿಷೇಧ ಕಾಯ್ದೆ 1987. ಸಮಾನ ವೇತನ ಕಾಯ್ದೆ 1976. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005. ಮಾನವ ಹಕ್ಕುಗಳು ರಕ್ಷಣಾ ಕಾಯ್ದೆ 1993. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಗೊತ್ತಿರಲಿ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005. ಸಮಾನ ವೇತನ 76. ಸತಿ ಪದ್ಧತಿ ನಿಷೇಧ ಕಾಯ್ದೆ 87. ವರದಕ್ಷಿಣೆ ನಿಷೇಧ ಕಾಯ್ದೆ 61. ಅದಕ್ಕೆ ಪರಿಷ್ಕರಣೆ ಮಾಡಿದ್ದು 1986. ಅನೈತಿಕ ವ್ಯವಹಾರ 56. ಪ್ಲಾಂಟೇಶನ್ ಲೇಬರ್ ಕಾಯ್ದೆ 1951. ಗಣಿ ಕಾಯ್ದೆ 1952. ಕಾರ್ಖಾನೆ ಕಾಯ್ದೆ 1948. ಕನಿಷ್ಠ ಕೂಲಿ ಕಾಯ್ದೆ 1948. ಇನ್ನು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ನೇ ವಿಧಿಯಿಂದ 28ನೇ ವಿಧಿಗಳು. 25ನೇ ವಿಧಿ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿದ ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಪಾಲಿಸುವ, ಆಚರಿಸುವ, ಬೋಧಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಬಲವಂತದ ಮತಾಂತರವನ್ನು ನಿಷೇಧಿಸಲಾಗಿದೆ. ಈಗ ಒಬ್ಬ ವ್ಯಕ್ತಿ ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಿದೆ ಅಂತಂದ್ರೆ ಅದಕ್ಕೆ ಅವಕಾಶ ಕೊಟ್ಟಿದೆ. ಆದ್ರೆ ಈ ನಮ್ಮ ಧರ್ಮಕ್ಕೆ ಬರಲೇಬೇಕು ಅಂತ ಒತ್ತಾಯ ಪೂರ್ವಕ ಏನು ಮಾಡಲಾಗ್ತದೆ ನೋಡು, ಅದು ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳಲ್ಲಿ ನಿಷೇಧ ಮಾಡ್ಯಾರ. ಇನ್ನು 26ನೇ ವಿಧಿ ನೋಡ್ರಿ, ಧಾರ್ಮಿಕ ವಿದ್ಯಮಾನದ ಸ್ವಾತಂತ್ರ್ಯ. ಈ ವಿಧಿಯ ಪ್ರಕಾರ ಯಾವುದೇ ಧರ್ಮೀಯರು ಅಥವಾ ಪಂಥದವರಾಗ್ಲಿ ಧಾರ್ಮಿಕ ಮತ್ತು ದಾನದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಅಥವಾ ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದಾರೆ. ಈಗ ನಾವು ಒಂದು ಧರ್ಮಕ್ಕೆ ಸೇರಿದ್ದು ಆ ಧರ್ಮದ ಉದ್ಧಾರಕ್ಕಾಗಿ ನಾವು ಏನ್ ಮಾಡ್ಬೋದು, ದಾನದ ಉದ್ದೇಶವಾಗಿ ಎಲ್ಲವನ್ನು ತೆರಿಗೆಯನ್ನು ಸಂಗ್ರಹಿಸುವ ಹಕ್ಕುಗಳನ್ನು ನಾವು ಹೊಂದಿರ್ತೀವಿ. ಇನ್ನು 27ನೇ ವಿಧಿ ಏನ್ ಹೇಳ್ತಂದ್ರೆ, ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯ. ಈ ವಿಧಿಯ ಪ್ರಕಾರ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ರಕ್ಷಣೆ ಮಾಡಬೇಕಾದ್ರೆ ಅಥವಾ ಧರ್ಮದ ಪೋಷಣೆ ಮಾಡಬೇಕಾದ್ರೆ ಧರ್ಮ ನಿರ್ವಹಣೆ ಮತ್ತು ಪ್ರಚಾರ ಮಾಡುವುದಕ್ಕಾಗಿ ತೆರಿಗೆ ಅಥವಾ ವಂತಿಗೆಯನ್ನು ನೀಡುವಂತೆ ಒಬ್ಬ ನೌಕರನನ್ನು ಒತ್ತಾಯಿಸುವಂತಿಲ್ಲ. ತೆರಿಗೆಯಿಂದ ಸಂಗ್ರಹಿಸಿದ ಹಣವನ್ನು ಒಂದು ನಿರ್ದಿಷ್ಟ ಧರ್ಮದ ಪೋಷಣೆ ಅಥವಾ ನಿರ್ವಹಣೆಗೆ ಸ್ವಾಜ್ಯವು ವೆಚ್ಚ ಮಾಡುವಂತಿಲ್ಲ. ಒಂದು ಧರ್ಮಕ್ಕೆ ಒಂದು ಯಾವುದೇ ಜಾತಿಗಾಗ್ಲಿ ಸರ್ಕಾರದಿಂದ ಅಮೌಂಟ್ಗಳು ಅದರ ಅಭಿವೃದ್ಧಿಗಾಗಿ ಜಾತಿ ಅಭಿವೃದ್ಧಿಗಾಗಿ ನೀಡುವುದು ತಪ್ಪು ಅಂತ ಹೇಳ್ತಾರೆ. ನೀವು ನಮಗೆ ಕಡ್ಡಾಯವಾಗಿ ತೆರಿಗೆ ನೀಡಲೇಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಹೇರಿಕೆ ಮಾಡುವುದು ತಪ್ಪು ಎಂದು ಭಾರತ ಸಂವಿಧಾನ ಸ್ಪಷ್ಟತೆಯನ್ನು ನೀಡಿದೆ. ಇನ್ನು 28ನೇ ವಿಧಿ, ಧಾರ್ಮಿಕ ಬೋಧನಾ ಸ್ವಾತಂತ್ರ್ಯ. ಈ ವಿಧಿಯ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಪೂರ್ಣ ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿಯ ಸಮ್ಮತಿಯಿಲ್ಲದೆ ಅವನಿಗೆ ಅಥವಾ ಅವಳಿಗೆ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಧಾರ್ಮಿಕ ಬೋಧನೆ ಮಾಡುವ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಬೋಧಿಸಬಹುದು. ಈಗ ನೋಡ್ರಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಿ ಪೂರ್ಣ ಅನುದಾನಕ್ಕೆ ಒಳಪಟ್ಟಂತ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿಯ ನ್ಯಾಯ ಇಲ್ಲದೆ ಅವನಾಗಿರ್ಬೋದು ಅವಳಾಗಿರ್ಬೋದು ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಧಾರ್ಮಿಕ ಬೋಧನೆ ಮಾಡುವುದಕ್ಕಂತಾನೆ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲ್ಪಟ್ಟಿದೆ. ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ನಾವು ಬೋಧಿಸಬಹುದು ಎಂದು 28ನೇ ವಿಧಿಯ ಪ್ರಕಾರ ತಿಳಿಸಲಾಗಿದೆ. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ನೋಡ್ರಿ, ಇದು 4ನೇ ಹಕ್ಕು. ಇದು 5ನೇ ಹಕ್ಕು. 1ನೇದು ಸಮಾನತೆ, 2ನೇದು ಸ್ವಾತಂತ್ರ್ಯ, 3ನೇದು ಶೋಷಣೆ, 4ನೇದು ಯಾವ್ದ್ರಿ, ಧಾರ್ಮಿಕ, 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ನೇ ವಿಧಿಯಿಂದ 30ನೇ ವಿಧಿಗಳು. 29ನೇ ವಿಧಿ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವಂತ. ಈ ವಿಧಿ ಎಷ್ಟನೇದು? 29ನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ನೀಡುತ್ತದ.
ಈ ವಿಧಿ ಪ್ರಕಾರ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಪೌರರ ಯಾವುದೇ ವರ್ಗವು ತನ್ನದೇ ಆದ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವ ಹಾಗೂ ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿದೆ. ರಾಜ್ಯವು ಯಾವುದೇ ವ್ಯಕ್ತಿಯ ಮೇಲೆ ಅನ್ಯ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ಹೇರುವಂತೆ ಇಲ್ಲ. ನೋಡ್ರಿ, ಈ ವಿಧಿ ಭಾರತ ದೇಶದೊಳಗ ಎಲ್ಲೇ ಇದ್ದಂತ ವ್ಯಕ್ತಿ ಅವನಿಗೆ ತನ್ನದೇ ಆದಂತ ಬೇರೆ ಬೇರೆ ಭಾಷೆ ಅಥವಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವ ಮತ್ತು ಸಂರಕ್ಷಿಸಿಕೊಳ್ಳಿಸುವ ಹಕ್ಕನ್ನು ಹೊಂದಿದ್ದಾರೆ. ನನ್ನ ಸಂಸ್ಕೃತಿ ನನಗೆ ಮುಖ್ಯ, ನನ್ನ ಭಾಷೆ ನನಗೆ ಮುಖ್ಯ ಅಂತ ಅನ್ಕೊಂಡಂತ ಪ್ರತಿ ವ್ಯಕ್ತಿಯೂ ಕೂಡ ಅವನಿಗೆ ಮೂಲಭೂತ ಹಕ್ಕುಗಳಲ್ಲಿ ಅವನಿಗೆ ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿರ್ತಾನೆ. ರಾಜ್ಯವು ಯಾವುದೇ ವ್ಯಕ್ತಿಯ ಮೇಲೆ ಅನ್ಯ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ಹೇರುವಂತೆ ಇಲ್ಲ ಎಂದು ಮೂಲಭೂತ ಹಕ್ಕುಗಳು ಹೇಳ್ತಾವ. 30ನೇ ವಿಧಿ ಏನ್ ಹೇಳ್ತಾವ ನೋಡ್ರಿ, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ನೋಡ್ರಿ, ಈ ವಿಧಿಯ ಪ್ರಕಾರ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಿರ್ವಹಿಸುವ ಹಕ್ಕನ್ನು ಹೊಂದಿದೆ. ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆ ಮತ್ತು ಅವುಗಳನ್ನು ಆಡಳಿತ ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ಯಾರು ಅಂದ್ರೆ ಅಲ್ಪಸಂಖ್ಯಾತರು ಎಂದು 30ನೇ ವಿಧಿ ಹೇಳಿಕೊಡ್ತದ. ಈ 30ನೇ ವಿಧಿ ಕಂಡು ಬರುವುದು 5ನೇ ಹಕ್ಕಿನಲ್ಲಿ ಕಂಡು ಬರ್ತದ. ಕೇಂದ್ರ ಸರ್ಕಾರವು ಈ ಕೆಳಗಿನ 6 ಸಮುದಾಯಗಳಿಗೆ ರಾಷ್ಟ್ರ ಮಟ್ಟದ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡಿದೆ. 1ನೇದು ಮುಸ್ಲಿಮರು ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಜೈನರು ಮತ್ತು ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿಗಳು. ಈ 6 ಧರ್ಮಗಳದಾವಲ್ಲ, ಈ ಧರ್ಮಗಳು ಭಾರತದಲ್ಲಿ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು 6ನೇ ಹಕ್ಕು. ಇದು 5ನೇ ಹಕ್ಕು. ಇದು 6ನೇ ಹಕ್ಕು. ಉದ್ದೇಶ ಮೂಲಭೂತ ಹಕ್ಕುಗಳ ರಕ್ಷಣೆ. ನೋಡಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಮೂಲ ಉದ್ದೇಶ ಏನು ಅಂದ್ರೆ ಸಂವಿಧಾನದ ಹಕ್ಕುಗಳ ರಕ್ಷಣೆ ನೀಡುವುದು. ಅದು ಹೆಂಗ್ ರಕ್ಷಣೆ ನೀಡ್ತಂದ್ರೆ ಅದ್ರ ಜಾರಿ ಹೆಂಗ್ ಮಾಡ್ತಂದ್ರೆ ರೀಟ್ಗಳನ್ನು ಹೊರಡಿಸುವ ಮೂಲಕ. ರೀಟ್ನ ಪರಿಕಲ್ಪನೆಯು ಎರವಲು ಬ್ರಿಟನ್ ಇಂಗ್ಲಿಷ್ ಕಾನೂನಿನಿಂದ ಎರವಲು ಪಡೆಯಲಾಗಿದೆ. ರೀಟ್ ಅನ್ನು ಯಾವ ದೇಶದಿಂದ ಎರವಲು ಪಡೆದುಕೊಂಡಿವಿ? ಬ್ರಿಟನ್ ದೇಶದಿಂದ ಎರವಲು ಪಡೆದುಕೊಂಡಿವಿ. ಬ್ರಿಟನ್ ನಲ್ಲಿ ಪ್ರಿರೋಗೇಟಿವ್ ರೈಟ್ಸ್ ವಿಶೇಷ ಅಧಿಕಾರಗಳಾಗಿ ಜಾರಿಗೊಳಿಸಲಾಗುತ್ತಿತ್ತು ಮತ್ತು ಇವುಗಳನ್ನು ಫೌಂಟೇನ್ ಆಫ್ ಜಸ್ಟಿಸ್ ಎಂದು ವರ್ಣಿಸಲಾಗಿದೆ. ಬ್ರಿಟಿಷ್ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸಲು ವಿಶೇಷ ಪರಿಹಾರಗಳಾಗಿ ಜಾರಿಗೊಳಿಸಲಾಗುತ್ತಿದೆ. ನೋಡಿ, 1950ಕ್ಕಿಂತ ಮೊದಲು ರೇಟ್ ಹೊರಡಿಸುವ ಅಧಿಕಾರ ಹೈಕೋರ್ಟ್ಗಳಿಗೆ ಇತ್ತಂತೆ. ಯಾವಾಗ್ರಿ? 1950ಕ್ಕಿಂತ ಮುಂಚೆ ರೇಟ್ ಹೊರಡಿಸುವ ಅಧಿಕಾರ ಹೈಕೋರ್ಟ್ಗಳಿಗೆ ಇತ್ತು. 1950ಕ್ಕಿಂತ ಮುಂಚೆ ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಹೈಕೋರ್ಟ್ಗಳಿಗೆ ಮಾತ್ರ ರೇಟ್ ಹೊರಡಿಸುವ ಅಧಿಕಾರವಿತ್ತು. 1950ರ ಜನವರಿ 26ರ ಸಂವಿಧಾನ ಜಾರಿಗೆ ಬಂದ ನಂತರ 226 ವಿಧಿಯ ಅನ್ವಯ ಎಲ್ಲಾ ಹೈಕೋರ್ಟ್ಗಳಿಗೂ ರೇಟ್ ಅನ್ನು ಹೊರಡಿಸುವ ಅಧಿಕಾರವನ್ನು ನೀಡಲಾಗಿದೆ. ಫಸ್ಟ್ ಹೈಕೋರ್ಟ್ ನೀಡುವ ಅಧಿಕಾರ ಯಾರಿಗಿತ್ತು? ಕಲ್ಕತ್ತಾ, ಮದ್ರಾಸ್, ಮುಂಬೈ ಎಂಬ ಹೈಕೋರ್ಟಿಗೆ ಮಾತ್ರ 1950ಕ್ಕಿಂತ ಮೊದಲು ಇತ್ತು. 1950 ಜನವರಿ 26ರ ನಂತರ ಈ ರೇಟ್ ಹೊರಡಿಸುವ ಅಧಿಕಾರ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಪ್ರತಿ ಹೈಕೋರ್ಟ್ಗಳಿಗೆ ರೇಟ್ ಹೊರಡಿಸುವ ಅಧಿಕಾರವನ್ನು ನೀಡಲಾಗಿದೆ. ಇತರೆ ಹೈಕೋರ್ಟ್ಗಳು ರೇಟ್ ಹೊರಡಿಸುವ ಅಧಿಕಾರ ನೋಡಿ. ಕಾನೂನಿನ ಮೂಲಕ ಭಾರತದ ಸಂಸತ್ತು ನ್ಯಾಯಾಲಯಗಳು ಯಾವುದೇ ನ್ಯಾಯಾಲಯಗಳು ರೇಟ್ ಅನ್ನು ಹೊರಡಿಸುವ ಅಧಿಕಾರವನ್ನು ನೀಡಬಹುದು. ಆದರೆ ಸಂಸತ್ತು ಇದುವರೆಗೆ ಯಾವುದೇ ಇತರೆ ನ್ಯಾಯಾಲಯಕ್ಕೂ ರೇಟ್ ಹೊರಡಿಸುವ ಅಧಿಕಾರವನ್ನು ನೀಡಿಲ್ಲ. ಭಾರತದಲ್ಲಿ ಬರೀ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾತ್ರ ರೇಟ್ಗಳನ್ನು ಹೊರಡಿಸಬಹುದು. ಯಾವುದೇ ವ್ಯಕ್ತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಗೆ ಒಳಗಾದರೆ ಅಂತಹ ವ್ಯಕ್ತಿಯು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸರ್ವೋಚ್ಚ ನ್ಯಾಯಾಲಯದ
ಮೊರೆ ಹೋಗಬಹುದು. ಆಗ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ವಿಶೇಷ ಆಜ್ಞೆಯನ್ನು ಅಂದರೆ ರೀಟ್ಗಳನ್ನು ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ, ಸೋಲ್ ಅಂಡ್ ದ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದು ಕರೆದಿದ್ದಾರೆ. ಸಂವಿಧಾನದ 32ನೇ ವಿಧಿ ಸುಪ್ರೀಂ ಕೋರ್ಟ್ ರೀಟ್ ಹೊರಡಿಸುತ್ತದೆ. ಕೆಲವು ನೊಂದಂತ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸುವ ಮೂಲಕ ಸುಪ್ರೀಂ ಕೋರ್ಟ್ 32ನೇ ವಿಧಿ ಮೂಲಕ ರೀಟ್ ಹೊರಡಿಸುವ ಮೂಲಕ 32ನೇ ವಿಧಿಗೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದನ್ನು ಆತ್ಮ ಮತ್ತು ಹೃದಯ ಎಂದು ಕರೆಯಲಾಗಿದೆ. ಯಾರು ಕರೆದರ್ರಿ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಉಚ್ಚ ನ್ಯಾಯಾಲಯಗಳು ಕೂಡ ಸಂವಿಧಾನದ 226ನೇ ವಿಧಿಯಡಿಯಲ್ಲಿ ವಿಶೇಷ ಆಜ್ಞೆಗಳನ್ನು ಅಥವಾ ರೀಟ್ಗಳನ್ನು ಹೊರಡಿಸಬಹುದು. ಇದು ರೀಟ್ ಹೊರಡಿಸುವ ಅಧಿಕಾರ ಯಾರಿಗೂ ಇದೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೂ ಇದೆ. ಸುಪ್ರೀಂ ಕೋರ್ಟ್ 32ನೇ ವಿಧಿ ಪ್ರಕಾರ ಇದ್ರೆ ಹೈಕೋರ್ಟ್ಗೆ 226ನೇ ವಿಧಿ ಪ್ರಕಾರ 226ನೇ ವಿಧಿಯ ಪ್ರಕಾರ ರೀಟ್ ಹೊರಡಿಸುವ ಅಧಿಕಾರ ಹೈಕೋರ್ಟ್ಗಳಿಗೆ ಇದೆ. ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕಾಗಿ ಅಥವಾ ಜಾರಿಗಾಗಿ ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಗೂ 226ನೇ ವಿಧಿಯಡಿಯಲ್ಲಿ ಉಚ್ಚ ನ್ಯಾಯಾಲಯ ಅರ್ಜಿ ಸಲ್ಲಿಸಬಹುದು. ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗುತ್ತದೆ. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರಿಗೆ ಕರೀತೀವಿ ನಾವು? ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳನ್ನು ನಾವು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗುತ್ತದೆ. ಇನ್ನು 32ನೇ ವಿಧಿಯ ಮುಖ್ಯಾಂಶಗಳು ಏನು ಅಂತಂದ್ರೆ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ವೆಚ್ಚದಾಯಕವಲ್ಲದೆ ಪರಿಹಾರವನ್ನು ಒದಗಿಸುವುದು. ಈ ವಿಧಿ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲದೆ ಸಂವಿಧಾನಾತ್ಮಕ ಹಕ್ಕುಗಳು, ಶಾಸನೀಯ ಹಕ್ಕುಗಳು ಮುಂತಾದವುಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳ ಹೊರತಾಗಿ ಬೇರೆ ಯಾವುದೇ ಹಕ್ಕುಗಳ ಅನುಷ್ಠಾನಕ್ಕಾಗಿಯೂ ಸುಪ್ರೀಂ ಕೋರ್ಟ್ ಅನ್ನು ಕೋರಿಕೊಳ್ಳುವಂತಿಲ್ಲ. ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಲಾದ ಮೂಲಭೂತ ಹಕ್ಕುಗಳನ್ನು ಮಾತ್ರ ಅನುಷ್ಠಾನಗೊಳಿಸಬಹುದು. ನೋಡಿ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ವೆಚ್ಚದಾಯಕವಲ್ಲದೆ ಪರಿಹಾರವನ್ನು ಒದಗಿಸುವುದು. ರೊಕ್ಕಾಗಿ ಏನ್ ಕೊಡುವಂತಿಲ್ಲ. ಈ ವಿಧಿ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲದೆ ಸಂವಿಧಾನಾತ್ಮಕ ಹಕ್ಕುಗಳು, ಶಾಸನೀಯ ಹಕ್ಕುಗಳು ಮುಂತಾದವು ಅನುಷ್ಠಾನಗೊಳಿಸಲು ಸಾಧ್ಯವಿಲ್ಲ. ಮತ್ ನೋಡ್ರಿ, ಮೂಲಭೂತ ಹಕ್ಕುಗಳ ಹೊರತಾಗಿ ಬೇರೆ ಯಾವುದೇ ಹಕ್ಕುಗಳ ಅನುಷ್ಠಾನಕ್ಕಾಗಿಯೂ ಸುಪ್ರೀಂ ಕೋರ್ಟ್ ಅನ್ನು ಕೋರಿಕೊಳ್ಳುವಂತಿಲ್ಲ. ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಲಾದ ಮೂಲಭೂತ ಹಕ್ಕುಗಳನ್ನು ಮಾತ್ರ ಇಲ್ಲಿ ಅನುಷ್ಠಾನಗೊಳಿಸಬಹುದು. ಮೂಲಭೂತ ಹಕ್ಕುಗಳು ಅನುಷ್ಠಾನಕ್ಕೆ ಸಂಬಂಧ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ವ್ಯಾಪ್ತಿ ಏನು ಅನ್ನೋದು ನಮಗೆ ಗೊತ್ತಿರಬಹುದು. ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೂಲ ನೇರ ವ್ಯಾಪ್ತಿಯನ್ನು ಹೊಂದಿದೆ, ಆದರೆ ಏಕಸ್ವಾಮ್ಯ ವ್ಯಾಪ್ತಿ ಹೊಂದಿಲ್ಲ. ಮೂಲ ನೇರ ವ್ಯಾಪ್ತಿಯನ್ನು ಹೊಂದಿದೆ, ಆದರೆ ಏಕಸ್ವಾಮ್ಯ ವ್ಯಾಪ್ತಿ ಹೊಂದಿಲ್ಲ. ಹೈಕೋರ್ಟ್ ನಲ್ಲಿ ವಿಧಿ 226ರ ಅನ್ವಯ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕಾಗಿ ಮನವಿ ಸಲ್ಲಿಸಬಹುದು. ಹೈಕೋರ್ಟ್ ನಲ್ಲಿ 226ನೇ ವಿಧಿ ಅನ್ವಯ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ರೀಟ್ ಮೂಲಕ ಅನುಷ್ಠಾನ ಮನವಿ ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೊಂದ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇವೆರಡರಲ್ಲಿ ಯಾವ ಕೋರ್ಟಲ್ಲಾದರೂ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳಿಗೆ ನೋಡದಂತೆ ಯಾವುದೇ ಒಬ್ಬ ವ್ಯಕ್ತಿ ನೊಂದುಕೊಂಡಿದ್ದ ಅಂತಂದ್ರೆ ಅವನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಅವನು ಅರ್ಜಿಯ ಮೂಲಕ ಅವನು ಆಕ್ಷೇಪಣೆಯನ್ನು ನೀಡಬಹುದು. ಯಾವ ವಿಧಿಯ ಪ್ರಕಾರ? ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ 32ನೇ ವಿಧಿಯ ಪ್ರಕಾರ. ಹೈಕೋರ್ಟ್ ನಲ್ಲಿ ವಾದ ಮಾಡಬೇಕು ಅಂದ್ರೆ 226ನೇ ವಿಧಿಯ ಪ್ರಕಾರ. ರೀಟ್ ವ್ಯಾಪ್ತಿ ವ್ಯತ್ಯಾಸಗಳು ಏನು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಇರುವ ರೀಟ್ ನ ವ್ಯಾಪ್ತಿ ವ್ಯತ್ಯಾಸ ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಮಾತ್ರ ರೀಟ್ ಹೊರಡಿಸುವಂತ. ಆದ್ರೆ ಹೈಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಮಾತ್ರವಲ್ಲದೆ ಇತರೆ ಹಕ್ಕುಗಳನ್ನು ಜಾರಿಗೊಳಿಸುವ ಕೂಡ ರೀಟ್ ಹೊರಡಿಸಬಹುದು. ಬರೀ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರೀಟ್ ಹೊರಡಿಸುವುದು ಸುಪ್ರೀಂ ಕೋರ್ಟ್.
ಮೂಲಭೂತ ಹಕ್ಕುಗಳು ಅಲ್ಲದೇ ಇದ್ರೂ ಕೂಡ ಇತರೆ ಹಕ್ಕುಗಳನ್ನು ಕುರಿತು ರೀಟ್ ಹೊಡಿಸುವ ಅಧಿಕಾರ ಹೈಕೋರ್ಟ್ಗಿದೆ ಅಂತ ಹೇಳಲಾಗ್ತದ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಹೈಕೋರ್ಟ್ ವ್ಯಾಪ್ತಿಗಿಂತ ಸಂಕುಚಿತವಾದದ್ದು. ಸಂಕುಚಿತ ಅಂತಂದ್ರೆ ಸಣ್ಣದು, ಸ್ವಲ್ಪ ಸ್ವಲ್ಪ ಅಧಿಕಾರ ಪಡೆದುಕೊಂಡು ರೀಟ್ ನಲ್ಲಿ ಅತಿ ಹೆಚ್ಚು ಅಧಿಕಾರ ಪಡೆದುಕೊಂಡಂತಹ ಕೋರ್ಟ್ ಯಾವುದು ಅಂತಂದ್ರೆ ಅದು ಹೈಕೋರ್ಟ್. ಭಾರತದ ಭೂಪ್ರದೇಶಾದ್ಯಂತ ಒಬ್ಬ ವ್ಯಕ್ತಿ ಸರ್ಕಾರದ ಪ್ರಾಧಿಕಾರದ ವಿರುದ್ಧ ರೀಟ್ ಹೊಡಿಸಬಹುದು. ಸುಪ್ರೀಂ ಕೋರ್ಟ್ ಒಳಗ ಎಲ್ಲಿ ಭಾರತದ ಯಾವುದೇ ಭೂಪ್ರದೇಶದಲ್ಲಿದ್ದಂತ ವ್ಯಕ್ತಿ ಸರ್ಕಾರದ ಪ್ರಾಧಿಕಾರದ ವಿರುದ್ಧ ರೀಟ್ ಹೊಡಿಸಬಹುದು. ಎಲ್ಲಿ ಸುಪ್ರೀಂ ಕೋರ್ಟ್ದೊಳಗೆ. ಹೈಕೋರ್ಟ್ ನೋಡ್ರಿ, ತನ್ನ ಪ್ರಾದೇಶಿಕ ವ್ಯಾಪ್ತಿಗೆ ಒಳಗೆ ವ್ಯಾಪಿಸಿರುವ ಸರ್ಕಾರದ ಪ್ರಾಧಿಕಾರದ ವಿರುದ್ಧ ಮಾತ್ರ ರೇಟ್ ಹೊಡಿಸಬಹುದು. ಈ ಕರ್ನಾಟಕದ ವ್ಯಕ್ತಿ ಇದ್ದ ಅಂತ ಇಟ್ಕೊಳ್ರಿ, ಅವ ರೇಟ್ ಹೊಡಿಸಬೇಕಾಗಿತ್ತು. ಕರ್ನಾಟಕದಲ್ಲಿ ಇದ್ದಂತಹ ಸರ್ಕಾರದ ಮತ್ತು ಪ್ರಾಧಿಕಾರದ ವಿರುದ್ಧ ಮಾತ್ರ ರೇಟ್ ಹೊಡಿಸ್ಬೇಕವ. ಅದೇ ತರ ಸುಪ್ರೀಂ ಕೋರ್ಟ್ನಾಗ ಇಡೀ ಭಾರತ ದೇಶದಲ್ಲಿರುವ ಪ್ರತಿಯೊಂದು ಪ್ರಾಧಿಕಾರದ ವಿರುದ್ಧ ಸರ್ಕಾರದ ವಿರುದ್ಧ ಒಂದು ರೇಟ್ ಹೊಡಿಸಬಹುದು. ಎಲ್ಲಿ ಅದು ಸುಪ್ರೀಂ ಕೋರ್ಟ್ ನಾವು. ಹೈಕೋರ್ಟ್ನಾಗ ಹೆಂಗ ಕರ್ನಾಟಕದವ್ ನಾವು ಇದ್ದೀವಿ, ಕರ್ನಾಟಕದ ಸರ್ಕಾರದ ವಿರುದ್ಧ ಕರ್ನಾಟಕದ ಪ್ರಾಧಿಕಾರದ ವಿರುದ್ಧ ಮಾತ್ರ ನಾವು ರೇಟ್ ಹೊಡಿಸಬಹುದು. ಹೊಡಿಸಬಹುದು. ಅದೇ ತರ ಇದರ ಅಪೋಸಿಟ್ ಏನು ಸುಪ್ರೀಂ ಕೋರ್ಟ್, ಅದು ಭಾರತಾದ್ಯಂತ ಎಲ್ಲಿ ಯಾರ ಮೇಲೆ ಕೂಡ ರೇಟ್ ಅನ್ನು ಹೊಡಿಸುವ ಅಧಿಕಾರ ಹೊಂದಿದೆ. ಮೇಲಿನ ವಿಷಯಕ್ಕೆ ಅಂದ್ರೆ ಇವೆರಡು ಅದಾವಲ್ಲ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಪ್ರಾದೇಶಿಕ ವ್ಯಾಪ್ತಿ ಹೈಕೋರ್ಟ್ ಪ್ರಾದೇಶಿಕ ವ್ಯಾಪ್ತಿಗಿಂತ ವಿಶಾಲವಾಗಿತ್ತು. ಇಲ್ಲಿ ಯಾರ ಮೇಲ್ಗೈ ಹಾಕಿದ್ರು, ಇಲ್ಲಿ ಸುಪ್ರೀಂ ಕೋರ್ಟ್ ಮೇಲ್ಗೈ ಆಯ್ತು, ಇಲ್ಲಿ ಹೈಕೋರ್ಟ್ ಮೇಲ್ಗೈ. ಏನು ಮೂರನೇ ನೋಡ್ರಿ, ಸುಪ್ರೀಂ ಕೋರ್ಟ್ ತನ್ನ ರೇಟ್ ವ್ಯಾಪ್ತಿ ಚಲಾಯಿಸುವ ಅಧಿಕಾರ ನಿರಾಕರಿಸುವಂತಿಲ್ಲ. ಇದ್ಯಾವುದು ಸುಪ್ರೀಂ ಕೋರ್ಟ್. ಹೈಕೋರ್ಟ್ ನೋಡ್ರಿ, ರೇಟ್ ನೀಡುವುದು ಹೈಕೋರ್ಟ್ನ ವಿವೇಚನಾಧಿಕಾರವಾಗಿದೆ. ಹೈಕೋರ್ಟ್ ರೇಟ್ ಹೊರಡಿಸುವುದು ನಿರಾಕರಿಸಬಹುದು. ಒಂದೊಂದ್ಸಲ ನಿರಾಕರಣೆ ಮಾಡಬಹುದು ಯಾವುದು ಹೈಕೋರ್ಟ್. ಆದ್ರೆ ಸುಪ್ರೀಂ ಕೋರ್ಟ್ ಯಾವಾಗಲೂ ರೇಟ್ ಅನ್ನು ನಿರಾಕರಿಸುವಂತಿಲ್ಲ. ನಾವು ಮಾಡ್ಲೇಬೇಕು ಸುಪ್ರೀಂ ಕೋರ್ಟ್ ನೋಡ್ರಿ. ನೆಕ್ಸ್ಟ್, ರೇಟ್ಗಳು. ಭಾರತ ಸಂವಿಧಾನದಲ್ಲಿ ಒಟ್ಟು 5 ರೇಟ್ಗಳು ಇದಾವೆ. ಒಂದು ಹೇಬಿಯಸ್ ಕಾರ್ಪಸ್ ಅಂದ್ರೆ ಬಂದಿ ಪ್ರತ್ಯಕ್ಷೀಕರಣ, ದೇಹವನ್ನು ಹಾಜರುಪಡಿಸುವುದು. ಹೇಬಿಯಸ್ ಕಾರ್ಪಸ್ ಎಂಬುದು ಲ್ಯಾಟಿನ್ ಪದವಾಗಿದೆ. ಹೇಬಿಯಸ್ ಕಾರ್ಪಸ್ ಎಂಬುದು ಲ್ಯಾಟಿನ್ ಪದವಾಗಿದೆ. ದೇಹವನ್ನು ಹಾಜರುಪಡಿಸು ಅಥವಾ ಅಸಾಮಿಯನ್ನು ಹಾಜರುಪಡಿಸು ಎಂದು ಹೇಬಿಯಸ್ ಕಾರ್ಪಸ್ ನ ಪದಾಂಶ ಅರ್ಥ ಆಗಿದೆ. ನೋಡ್ರಿ, ದೇಹವನ್ನು ಅರ್ಪಿಸುವುದು, ದೇಹವನ್ನು ಹಾಜರುಪಡಿಸುವುದು, ಆಸಾಮಿಯನ್ನು ಹಾಜರುಪಡಿಸುವುದು ಹೇಬಿಯಸ್ ಎಂಬುದು ಲ್ಯಾಟಿನ್ ಪದವಾಗಿದೆ. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಹೊರಡಿಸುವ ವಿಶೇಷ ಆಜ್ಞೆ ಇನ್ನು ಬಂದಿ ಪ್ರತ್ಯಕ್ಷೀಕರಣ ಎಂದು ಕರೆಯುತ್ತೇವೆ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ದಾನೋ ಆರೋಪಿಯಾಗಿದ್ದಾನೋ ಗೊತ್ತಿಲ್ಲ, ಆದ್ರೆ ಅವನನ್ನು ಜವಾಬ್ದಾರಿತವಾಗಿ ತಮ್ಮ ವಶದಲ್ಲಿ ಪಡೆದುಕೊಂಡ ಸಮಯಕ್ಕೆ ಹಿಡಿದು 24 ಗಂಟೆಯ ಒಳಗೆ ಅವನನ್ನು ಹತ್ತಿರದ ನ್ಯಾಯಾಲಯದಲ್ಲಿ ಅಥವಾ ಪರಿಚಯ ಇದ್ದಂತ ಯಾರೇ ಆದಂತ ಒಬ್ಬ ನ್ಯಾಯಾಲಯದ ಮುಂದೆ ಏನ್ ಮಾಡ್ಬೇಕು, ಅವನ್ನ ಹಾಜರುಪಡಿಸಬಹುದು. ಈ ವಿಶೇಷ ಆಜ್ಞೆಯನ್ನು ಸಾರ್ವಜನಿಕ ಪ್ರಾಧಿಕಾರ ಪಬ್ಲಿಕ್ ಅಥಾರಿಟಿ ಮತ್ತು ಖಾಸಗಿ ವ್ಯಕ್ತಿಗಳ ಪ್ರೈವೇಟ್ ಇಂಡಿವಿಜುವಲ್ ವಿರುದ್ಧ ಹೊರಡಿಸಬಹುದು. ಯಾರ ವಿರುದ್ಧ? ಸಾರ್ವಜನಿಕ ಪ್ರಾಧಿಕಾರ ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಹೇಬಿಯಸ್ ಕಾರ್ಪಸ್ ಸಾರ್ವಜನಿಕ ಪ್ರಾಧಿಕಾರ ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಬಂಧನದ ಕಾರಣ ಮತ್ತು ಕಾನೂನುಬದ್ಧತೆಯನ್ನು ರೇಟ್ ಹೊರಡಿಸುವ ಮುನ್ನ ಪರೀಕ್ಷಿಸಲಾಗುತ್ತದೆ. ಬಂಧನವು ಕಾನೂನು ಬಾಹಿರವಾಗಿದ್ದರೆ ಬಂಧಿತ ವ್ಯಕ್ತಿಯನ್ನು ಬಂಧನದಿಂದ ಬಿಡುಗಡೆಗೊಳಿಸಲಾಗುತ್ತದೆ. ನೋಡ್ರಿ, ಹೇಳ್ತಲ್ಲ, ಬಂಧನದ ಕಾರಣ ಮತ್ತು ಕಾನೂನು ಬದ್ಧತೆಯನ್ನು ರೇಟ್ ಹೊರಡಿಸುವ ಮುನ್ನ ಪ್ರತ್ಯಕ್ಷವಾಗಿ ಪರೀಕ್ಷೆ ಮಾಡ್ತಾರ. ಬಂಧನವು ಕಾನೂನು ಬಾಹಿರವಾಗಿತ್ತಂತಂದ್ರ ಬಂಧಿಸಿದ ವ್ಯಕ್ತಿಯನ್ನು ಬಂಧನದಿಂದ ಅವನನ್ನು ಏನ್ ಮಾಡ್ತಾರ, ವಜಾ ಮಾಡಲಾಗುತ್ತದೆ. ರೇಟ್ ಹೊರಡಿಸುವ ಉದ್ದೇಶ ಏನು ಅಂದ್ರೆ ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುವುದು, ಖಾಸಗಿ ವ್ಯಕ್ತಿಗಳ ಸಂಸ್ಥೆಗಳ ನಿರಂಕುಶ ವರ್ತನೆಯನ್ನು ಹಾಗೂ ದೌರ್ಜನ್ಯವನ್ನು ತಡೆಯುವುದು.
ಆಕ್ಟ್ನ ಬಳಕೆ ಅಂದ್ರೆ ಪೊಲೀಸರು, ಖಾಸಗಿ ವ್ಯಕ್ತಿ, ಸಂಸ್ಥೆಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರಗಳು ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧನದಲ್ಲಿರಿಸಿದಾಗ ಆಕ್ಟ್ ಬಳಕೆ ಅಂತ ನೋಡ್ತೀವಿ. ಪೊಲೀಸರಾಗಿರ್ಲಿ, ಖಾಸಗಿ ವ್ಯಕ್ತಿ ಆಗಿರಲಿ, ಸಂಸ್ಥೆಗಳಿರಲಿ, ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯನ್ನು ಅಕ್ರಮವಾಗಿ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಅಥವಾ ಬಂಧನದಲ್ಲಿ ಇಟ್ಟುಕೊಳ್ಳುವಾಗ ರೇಟನ್ನು ಇಂತಹ ರೇಟುಗಳನ್ನು ವೈಯಕ್ತಿಕ ರೇಟುಗಳಂತಾನು ಕರಿತೀವಿ ನಾವು. ಇದನ್ನ ಬಂದಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್, ದೇಹ ತ್ಯಜಿಸುವುದು, ಹಾಜರುಪಡಿಸುವುದು, ಈ ಹೇಬಿಯಸ್ ಕಾರ್ಪಸ್ ಅನ್ನು ಕರಿತೀವಿ. ಈ ಹೇಬಸ್ ಕಾರ್ಪಸ್ ಅನ್ನೋದು ಲ್ಯಾಟಿನ್ ಭಾಷೆ ಆಗಿರೋದ್ರಿಂದ ಒಬ್ಬ ವ್ಯಕ್ತಿಯನ್ನು ಹೇಬಸ್ ಕಾರ್ಪಸ್ ಎಂಬ ಪ್ರೊಸೀಜರ್ಗೆ ಒಳಪಡಿಸುವುದಕ್ಕಿಂತ ಮುಂಚೆ ಅವನನ್ನು ವಿಚಾರಣೆ ಮಾಡಲಾಗುತ್ತದೆ. ಅವನು ಒಂದು ವೇಳೆ ಕಾನೂನು ಬಾಹಿರವಾಗಿದ್ದರೆ ಅಂತಹ ಬಂಧಿತ ವ್ಯಕ್ತಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಅವನನ್ನು ಕಾನೂನು ಒಳಗಡೆ ಕಾನೂನು ವಿರುದ್ಧವಾಗಿದ್ದರೆ ಅವನನ್ನು ಬಂಧಿತವಾಗಿ 24 ಗಂಟೆ ಒಳಗೆ ಹತ್ತಿರ ಇದ್ದಂತ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಅವನನ್ನು ಹಾಜರುಪಡಿಸುವುದೇ ಹೇಬಿಯಸ್ ಕಾರ್ಪಸ್, ಬಂದಿ ಪ್ರತ್ಯಕ್ಷೀಕರಣ, ದೇಹ ತ್ಯಾಗೀಕರಣ, ವೈಯಕ್ತಿಕ ಇದು ಅಂತ ಕರಿತೀವಿ ನಾವು. ನೋಡ್ರಿ, ಅನ್ವಯಿಕ ಸಂದರ್ಭ. ಈ ಹೇಬಿಯಸ್ ಕಾರ್ಪಸ್ ಯಾವಾಗ ಅನ್ವಯ ಆಗ್ತದೆ ಅಂದ್ರೆ ಅಪರಾಧಿಯನ್ನು ಬಂಧಿಸುವಂತೆ ನ್ಯಾಯಾಲಯವು ಆಜ್ಞೆ ಹೊರಡಿಸಿದಾಗ, ಕಾನೂನುಬದ್ಧವಾಗಿ ಅಪರಾಧಿಯನ್ನು ಬಂಧಿಸಿದ್ದರೆ, ಶಾಸಕಾಂಗ ನ್ಯಾಯಾಂಗ ಉಲ್ಲಂಘನೆಗೆ ಸಂಬಂಧಿಸಿದರೆ ಅನ್ವಯ ಸಂಬಂಧಗಳು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಏನಾರ ವಿಷಯ ಇತ್ತಂತಂದ್ರೆ ಅವನನ್ನು ಹೇಬಿಯಸ್ ಕಾರ್ಪಸ್ ಎಂಬ ರೇಟಿಗೆ ಇದು ಮಾಡಲಾಗ್ತದೆ. ಪರಮಾದೇಶ, ಮ್ಯಾಂಡಮಸ್, ನಾವು ಆದೇಶಿಸುತ್ತೇವೆ ಎಂದರ್ಥ. ನಾವು ಆದೇಶಿಸುತ್ತೇವೆ. ಪರಮಾದೇಶ, ನಾವು ಆದೇಶಿಸುತ್ತೇವೆ. ನಾವು ಆದೇಶಿಸುತ್ತೇವೆ ಎಂಬುದು ಮ್ಯಾಂಡ್ಬಸ್ ಅಥವಾ ಪರಮಾದೇಶ ಎಂಬ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಯಾವುದು? ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಹೇಬಿಯಸ್ ಕಾರ್ಪಸ್ ಯಾವ ಭಾಷೆಯಿಂದ ಬಂದಿದೆ? ಇದು ಕೂಡ ಲ್ಯಾಟಿನ್ ಭಾಷೆಯಿಂದನೇ ಬಂದಿದೆ. ನಾವು ಇಲ್ಲಿ ಇಲ್ಲಿ ನಾವು ಎಂದರೆ ನ್ಯಾಯಾಲಯ ಎಂದರ್ಥ. ಏನು? ನಾವು ಅಂದ್ರೆ ನ್ಯಾಯಾಲಯ ಎಂದರ್ಥ ನೀಡುತ್ತದೆ. ಸರ್ಕಾರಿ ಅಧಿಕಾರಿ ಪ್ರಾಧಿಕಾರವು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ, ನಿರಾಕರಿಸಿದಾಗ ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸುವ ಆದೇಶವಾಗಿದೆ. ಸರ್ಕಾರದ ವ್ಯಕ್ತಿನೇ ಅನ್ಕೊಳ್ತೀವಿ. ಆ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ಮಾಡದೇ ಹೋದರೆ ಅಂತಹ ವ್ಯಕ್ತಿಯನ್ನು ನೀವು ಕರ್ತವ್ಯ ಮಾಡಿ ಅಂತ ಹೇಳುವುದನ್ನೇ ನಾವು ಮ್ಯಾಂಡಮಸ್, ಪರಮಾದೇಶ ಎಂದು ಕರಿತೀವಿ. ರಿಟ್ ಅನ್ನು ಜಾರಿಗೆ ಹೊರಡಿಸುವುದು. ಯಾರಿಗೆ ಹೊರಡಿಸುವುದು? ಸಾರ್ವಜನಿಕ ಸಂಸ್ಥೆ, ನಿಗಮ, ಕೆಳ ನ್ಯಾಯಾಲಯ, ನ್ಯಾಯಾಧೀಕರಣಗಳಿಗೆ ಹೊರಡಿಸುವುದು. ರಿಟ್ ಅನ್ನು ಯಾರಿಗೆ ಮತ್ತು ಯಾವಾಗ ಹೊರಡಿಸುವಂತಿಲ್ಲ. ಖಾಸಗಿ ವ್ಯಕ್ತಿ, ಸಂಸ್ಥೆ, ರಾಷ್ಟ್ರಪತಿ, ರಾಜ್ಯಪಾಲ ವಿರುದ್ಧ ಕರ್ತವ್ಯ ಕಡ್ಡಾಯವಾಗಿರದೆ ವಿವೇಚನಾತ್ಮಕವಾಗಿದ್ದರೆ ಶಾಸನಾತ್ಮಕ ಅಧಿಕಾರಗಳನ್ನು, ಇಲಾಖಾ ಸೂಚನೆಗಳನ್ನು ಅನುಷ್ಠಾನಗೊಳಿಸಲು, ಕರಾರು ಬಾಧ್ಯತೆ ಅನುಷ್ಠಾನಗೊಳಿಸಲು ಹೊರಡಿಸುವಂತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ತನ್ನ ಕರ್ತವ್ಯವನ್ನು ನಿರ್ವಹಿಸದೇ ಇರುವ ಸರ್ಕಾರಿ ಅಧಿಕಾರಿ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ನ್ಯಾಯಾಲಯ ಆದೇಶಿಸುತ್ತಾರೆ. ಇದೇ
ಪರಮಾದೇಶ ತನ್ನ ಕರ್ತವ್ಯ ನಿರ್ವಹಿಸದೇ ಇರುವ ಸರ್ಕಾರಿ ಅಧಿಕಾರಿ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ನ್ಯಾಯಾಲಯ ಆದೇಶ ಮಾಡುತ್ತದಲ್ಲ, ಇದೇ ಮ್ಯಾಂಡಮಸ್. ಪರಮಾದೇಶವನ್ನು ಸರ್ಕಾರಿ ಅಧಿಕಾರಿಗಳ ಅಥವಾ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಸರ್ಕಾರಿ ಅಧಿಕಾರ ಮತ್ತು ಪ್ರಾಧಿಕಾರ ವಿರುದ್ಧ ಮಾತ್ರ ಮ್ಯಾಂಡಮಸ್ ಅಥವಾ ಪರಮಾದೇಶವನ್ನು ಹೊರಡಿಸಬಹುದು. ಇದನ್ನು ಖಾಸಗಿ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ವಿರುದ್ಧ ಹೊರಡಿಸುವಂತೆ ಇಲ್ಲ. ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗಳ ವಿರುದ್ಧ ಹೊರಡಿಸುವಂತಿಲ್ಲ. ಇನ್ನ ನೆಕ್ಸ್ಟ್ ನೋಡ್ರಿ, ಸರ್ಶ್ಯೂರರಿ ಅಂದ್ರೆ ಉತ್ಪ್ರೇಕ್ಷಣಾ ಲೇಖ. ಅಧೀನ ನ್ಯಾಯಾಲಯಗಳಿಂದ ಅಥವಾ ಕೆಳ ನ್ಯಾಯಾಲಯಗಳಿಂದ ದಾವೆಗಳನ್ನು ಅಥವಾ ಪ್ರಕರಣಗಳನ್ನು ಉನ್ನತ ನ್ಯಾಯಾಲಯಗಳಿಗೆ ವರ್ಗಾಯಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಹೊರಡಿಸುವ ವಿಶೇಷ ಆಜ್ಞೆಯನ್ನು ಉತ್ಪ್ರೇಕ್ಷಣಾ ಲೇಖ ಎಂದು ಕರೆಯಲಾಗುತ್ತದೆ. ಅಂದ್ರ ಕೆಳ ನ್ಯಾಯಾಲಯದಿಂದ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸೋದು. ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ. ಅಂದ್ರೆ ಕೆಳಗಿನ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಏನೇ ತಾಲೂಕು ನ್ಯಾಯಾಲಯಗಳಲ್ಲಿ ಇಲ್ಲಿ ಚರ್ಚೆ ಆಗುವಂತ ಪ್ರತಿ ಪ್ರಕರಣಗಳನ್ನು ತಪ್ಪಾಗಿ ಬಿಂಬಿತವಾಗಿದ್ದರೆ ಅಂತಹ ಪ್ರಕರಣಗಳನ್ನು ಮೇಲ್ವರ್ಗದ ನ್ಯಾಯಾಲಯಗಳಿಗೆ ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸುವ ಆಜ್ಞೆಯೇ ಸರ್ಶ್ಯೂರರಿ. ನೋಡ್ರಿ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ಪ್ರಕರಣಗಳು ಮುಂದುವರೆಸದಂತೆ ನೀಡುವ ಆಜ್ಞೆ ಇದಾಗಿದೆ. ಈ ಆಜ್ಞೆ ಯಾರನ್ನು ನೀಡ್ತಾರಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡ್ತಾವೆ. ಸುಪ್ರೀಂ ಕೋರ್ಟ್ 32ನೇ ವಿಧಿ ಪ್ರಕಾರ, ಹೈಕೋರ್ಟ್ 226ನೇ ವಿಧಿ ಪ್ರಕಾರ. ಈ ಇದೇನದಲ್ಲ, ಈ ರೀಟ್ ಸರ್ಶ್ಯೂರರಿ ಯಾರ ವಿರುದ್ಧ ಹೊರಡಿಸುವಂತಿಲ್ಲ. ಖಾಸಗಿ ವ್ಯಕ್ತಿಗಳ, ಖಾಸಗಿ ಸಂಸ್ಥೆಗಳ ವಿರುದ್ಧ ಸರ್ಶ್ಯೂರರಿ ನಾವು ಹೊರಡಿಸುವಂತೆ ಇಲ್ಲ. ಉತ್ಪ್ರೇಕ್ಷಣಾ ರೇಟ್ ಅಂತ ಕರಿತೀವಲ್ಲ, ಅದನ್ನ ಹೊರಡಿಸುವಂತೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳಾಗ್ಲಿ, ಖಾಸಗಿ ಸಂಸ್ಥೆಗಳಾಗ್ಲಿ ಉತ್ಪ್ರೇಕ್ಷಣಾ ಅಥವಾ ಸರ್ಶ್ಯೂರ್ ನಾವು ಹೊರಡಿಸುವಂತೆ ಇಲ್ಲ. ಈ ಉತ್ಪ್ರೇಕ್ಷಣಾ ಮತ್ತು ಸರ್ಶ್ಯೂರ್ ಯಾರ ಹೊರಡಿಸುವ ಸಂದರ್ಭ ಏನು ಅಂದ್ರೆ ಕೆಳ ನ್ಯಾಯಾಲಯಗಳು ವ್ಯಾಪ್ತಿಯನ್ನು ಮೀರಿದಾಗ, ತಮ್ಮ ವ್ಯಾಪ್ತಿಯಲ್ಲಿ ಬಾರದ ಅಧಿಕಾರ ಚಲಾಯಿಸಿದಾಗ ಈ ರೀತಿಗಳನ್ನು ನಾವು ಹೊರಡಿಸಬಹುದು. ಪ್ರತಿಬಂಧಕಾಜ್ಞೆ ಅಂದ್ರೆ ಪ್ರೊಹಿಬಿಷನ್. ಕೆಳ ಅಧೀನ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿ ಕಾರ್ಯವ್ಯಾಪ್ತಿಯನ್ನು ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಿದಂತೆ ತಡೆಯಲು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಪ್ರತಿಬಂಧಕಾಜ್ಞೆ ಹೊರಡಿಸುತ್ತದೆ. ಕೆಳ ನ್ಯಾಯಾಲಯಗಳು ಮತ್ತು ನ್ಯಾಯಾಧಿಕರಣಗಳು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ ಅವುಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನೀಡುವ ಆಜ್ಞೆ ಇದಾಗಿದೆ. ಮ್ಯಾಂಡಮಸ್ ಕ್ರಿಯೆಯನ್ನು ನಿರ್ದೇಶಿಸಿದರೆ ಪ್ರತಿಬಂಧಕಾಜ್ಞೆ ನಿಷ್ಕ್ರಿಯತೆಯನ್ನು ನಿರ್ದೇಶಿಸುತ್ತದೆ. ಪ್ರೊಹಿಬಿಷನ್ ಅಂತಂದ್ರೆ ಈಗೇನು ಒಂದು ನ್ಯಾಯಾಲಯ ಪ್ರಕರಣವನ್ನು ನೀಡ್ತದಲ್ಲ, ಅದು ಕಾನೂನು ಬಾಹಿರವಾಗಿದ್ರೆ ಅಂತ ಪ್ರಕರಣವನ್ನು ತಡೆ ಹಿಡಿತದೆ. ಯಾವುದು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಅದನ್ನೇ ತಡೆ ಹಿಡಿಯುವುದನ್ನೇ ನಾವು ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತ ಕರಿತೀವಿ. ಈ ರೀಟ್ ಯಾರಿಗೆ ಹೊರಡಿಸಬಹುದು? ನಾವು ಪ್ರತಿಬಂಧಕಾಜ್ಞೆ ಯಾರಿಗೆ ಹೊರಡಿಸಬಹುದು ಅಂದ್ರೆ ಶಾಸನೀಯ ಸಂಸ್ಥೆಗಳು, ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳ ವಿರುದ್ಧ ಹೊರಡಿಸಬಹುದು. ಶಾಸನೀಯ ಸಂಸ್ಥೆ, ಖಾಸಗಿ ವ್ಯಕ್ತಿ, ಖಾಸಗಿ ಸಂಸ್ಥೆಗಳು, ಖಾಸಗಿ ವ್ಯಕ್ತಿ, ಖಾಸಗಿ ಸಂಸ್ಥೆ ಮತ್ತು ಶಾಸನೀಯ ಸಂಸ್ಥೆಗಳ ವಿರುದ್ಧ ನಾವು ಈ ರೀಟ್ ಅನ್ನು ಹೊರಡಿಸಬಹುದು. ಈ ರೀಟ್ ಹೊರಡಿಸುವಂತಿಲ್ಲ. ಯಾರ ವಿರುದ್ಧ ಹೊರಡಿಸುವಂತಿಲ್ಲ? ಶಾಸನೀಯ ಸಂಸ್ಥೆಗಳು, ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳು, ಶಾಸನೀಯ ಸಂಸ್ಥೆಗಳ ವಿರುದ್ಧ ನಾವು ಈ ರೀಟನ್ನು ಹೊರಡಿಸುವಂತೆ ಇಲ್ಲ. ಈ ಪ್ರತಿಬಂಧಕಾಜ್ಞೆ ಅಂದ್ರೆ ಪ್ರೊಹಿಬಿಷನ್ ಯಾರ ವಿರುದ್ಧ ಹೊರಡಿಸಬಹುದು ಅಂದ್ರೆ ನ್ಯಾಯಿಕ ಮತ್ತು ಅರೆ ನ್ಯಾಯಿಕ ಅಧಿಕಾರಿಗಳ ವಿರುದ್ಧ ಹೊರಡಿಸಬಹುದು. ಉಚ್ಚ ನ್ಯಾಯಾಧೀಶರಿರ್ತಾರಲ್ಲ, ಅಂತವ್ರ ವಿರುದ್ಧ ಇಂತಹ ರೀಟ್ಗಳನ್ನು ಹೊರಡಿಸಬಹುದು. ನೆಕ್ಸ್ಟ್, ಕೋ ವಾರಂಟು. ಯಾವುದಾದರೂ ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಹುದ್ದೆಯನ್ನು, ಸರ್ಕಾರದ ಉನ್ನತ ಸ್ಥಾನಮಾನವನ್ನು ಅಕ್ರಮವಾಗಿ ಪಡೆದಿದ್ದರೆ ಅಂತವರ ವಿರುದ್ಧ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ಕೋ ವಾರಂಟ್ ರೀಟ್ ಅನ್ನು ಹೊರಡಿಸಬಹುದು. ಅನರ್ಹ ವ್ಯಕ್ತಿಯನ್ನು ಒಂದು ಸಾರ್ವಜನಿಕ ಹುದ್ದೆಯ ಕಾನೂನು ಬಾಹಿರವಾಗಿ
ಅತಿಕ್ರಮಿಸಿಕೊಂಡಿದ್ದರೆ ಕೋ ವಾರಂಟ್ ಮೂಲಕ ಹುದ್ದೆಯನ್ನು ತೆಗೆದುಕೊಳ್ಳಬಹುದು. ಈಗ ಯಾವುದೇ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ ಆಗಲಿ, ಅವನದು ಎಜುಕೇಶನ್ ಆಗಿಲ್ಲ, ಈ ತರ ಯಾವುದೇ ಒಂದು ಇಂತ ಅನ್ನೆಸೆಸರಿ ಇದ್ದಂತ ವ್ಯಕ್ತಿ, ಅಗತ್ಯವೇ ಇಲ್ಲ, ಅವನಿಗೆ ಎಜುಕೇಶನ್ ಬಗ್ಗೆನೇ ಗೊತ್ತಿಲ್ಲ ಅಂತವನು ಆಕ್ರಮವಾಗಿ ದುಡ್ಡು ಕೊಟ್ಟು ಹುದ್ದೆಗಳನ್ನು ಪಡೆದಿದ್ದರೆ ಅಂತ ವ್ಯಕ್ತಿಯನ್ನು ಗುರುತಿಸಿ ಕೋ ವಾರಂಟ್ ರೇಟ್ ಹೊಡಿಸುವ ಮೂಲಕ ಅಂತ ವ್ಯಕ್ತಿಯನ್ನು ಅಪರಾಧಿ ಎಂದು ಗುರುತಿಸುವ ರೇಟ್ ಯಾವುದು ಅಂತ ಕೇಳಿದ್ರೆ ಅದು ಕೋ ವಾರಂಟ್ ರೇಟ್. ಅನರ್ಹ ವ್ಯಕ್ತಿಯೊಬ್ಬನು ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಕೊಂಡಿದ್ದರೆ ಕೋ ವಾರಂಟ್ ರೇಟ್ ಮೂಲಕ ಆ ವ್ಯಕ್ತಿಯನ್ನು ಹುದ್ದೆಯಿಂದ ತೆರವುಗೊಳಿಸಬಹುದು. ಕೋ ವಾರಂಟದ ಮುಖ್ಯಾಂಶಗಳು ಏನಂದ್ರ, ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆಯನ್ನು ಪಡೆಯುವುದನ್ನು ತಡೆಗಟ್ಟುತ್ತದೆ. ಹುದ್ದೆಯು ಶಾಸನಬದ್ಧ ಸಂವಿಧಾನಾತ್ಮಕವಾದ ಹುದ್ದೆಯಾಗಿದ್ದರೆ ಆಜ್ಞೆಯನ್ನು ಹೊರಡಿಸಬಹುದು. ತೊಂದರೆಗೊಳಗಾದ ವ್ಯಕ್ತಿಯಲ್ಲದೆ ಪ್ರಕರಣದಲ್ಲಿ ಆಸಕ್ತಿಯುಳ್ಳ ಯಾವುದೇ ವ್ಯಕ್ತಿ ಕೋ ವಾರಂಟ್ ಆಜ್ಞೆಯನ್ನು ಹೊರಡಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಳ್ಳಬಹುದು. ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆ ಪಡೆಯುವುದನ್ನು ತಡೆಗಟ್ಟಬಹುದು. ಹುದ್ದೆಯು ಶಾಸನಬದ್ಧ ಮತ್ತು ಸಂವಿಧಾನಾತ್ಮಕವಾದ ಹುದ್ದೆಯಾಗಿದ್ರೆ ಆಜ್ಞೆಯನ್ನು ಹೊರಡಿಸಬಹುದು. ತೊಂದರೆಗೊಳಗಾದ ವ್ಯಕ್ತಿಯಲ್ಲದೆ ಪ್ರಕರಣದಲ್ಲಿ ಆಸಕ್ತಿಯುಳ್ಳ ಯಾವುದೇ ವ್ಯಕ್ತಿ ಕೋ ವಾರಂಟ್ ಆಜ್ಞೆಯನ್ನು ಹೊರಡಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಳ್ಳಬಹುದು. ನೆನಪಿರಲಿ, ಸಂವಿಧಾನದ 16ನೇ ವಿಧಿಯು ಸಾರ್ವಜನಿಕ ಹುದ್ದೆಯನ್ನು ಪಡೆಯಲು ಎಲ್ಲರೂ ಸಮಾನ ಅವಕಾಶ ಎಂದು ಹೇಳಲಾಗುತ್ತದೆ. ಸಂವಿಧಾನದ 33ನೇ ವಿಧಿ ಸಶಸ್ತ್ರ ಪಡೆಗಳು, ಪೊಲೀಸ್ ಪಡೆಗಳು, ಅರೆಸೇನಾ ಪಡೆಗಳು, ಗುಪ್ತಚರ ಸಂಸ್ಥೆಗಳು ಹಾಗೂ ಇನ್ನಿತರ ಪಡೆಗಳ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಿಸುವ ಅಥವಾ ಅಮಾನತುಗೊಳಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಈ ಅಧಿಕಾರ ರಾಜ್ಯ ಶಾಸನ ಸಭೆಗಳಿಗೆ ಇಲ್ಲ. 33ನೇ ಅಧಿಕಾರ ಯಾರಿಗದ? ಸಂಸತ್ತಿಗದ. ಅದರೊಳಗ ರಾಜ್ಯ ಶಾಸನ ಸಭೆಗಳಿಗೆ 33ನೇ ವಿಧಿಗೆ ಅಧಿಕಾರ ಮಾಡುವ ಹಕ್ಕು ಹೊಂದಿಲ್ಲ. ಸಂವಿಧಾನದ 34ನೇ ವಿಧಿ, ಕೇಂದ್ರ ಅಥವಾ ರಾಜ್ಯದ ಸೇವೆಯಲ್ಲಿರುವ ಯಾವುದೇ ವ್ಯಕ್ತಿ ಭಾರತದ ದೇಶದಲ್ಲಿ ಮಾರ್ಷಿಯಲ್ ಕಾನೂನು ಜಾರಿ ಇರುವ ಯಾವುದೇ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾರ್ಯಕ್ಕೆ ಸಂಬಂಧಿಸಿದವರಿಗೆ ರಕ್ಷಣೆ ನೀಡಬಹುದು, ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಬಹುದು. ಮಾರ್ಷಿಯಲ್ ಕಾನೂನು ಅಥವಾ ಸೇನಾ ಕಾನೂನು ಪರಿಕಲ್ಪನೆ ಬ್ರಿಟನ್ ಸಾಮಾನ್ಯ ಕಾನೂನಿನಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಮಾರ್ಷಲ್ ಕಾನೂನು ಇದು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಸಂವಿಧಾನದ 35ನೇ ವಿಧಿ, ಸಂಸತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತ ಕೆಲವು ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿದೆ. ಸಂಸತ್ತು, ಪಾರ್ಲಿಮೆಂಟ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತ ಕೆಲವು ಕಾನೂನು ಮಾಡುವ ಅಧಿಕಾರ ಹೊಂದಿದೆ. ಆದರೆ ರಾಜ್ಯ ವಿಧಾನಮಂಡಲಕ್ಕೆ ಇಂತಹ ಮೂಲಭೂತ ಹಕ್ಕುಗಳಿಗೆ ಕಾನೂನು ಮಾಡುವ ಅಧಿಕಾರ ಹೊಂದಿಲ್ಲ. ಭಾರತೀಯ ಪೌರರಿಗೆ ಮಾತ್ರ ನೀಡಲಾಗಿರುವ ಮೂಲಭೂತ ಹಕ್ಕುಗಳು. ಈ ಕೆಳಗಿನ ಮೂಲಭೂತ ಹಕ್ಕುಗಳನ್ನು ಪೌರರಿಗೆ ಮಾತ್ರ ನೀಡಲಾಗಿದ್ದು ವಿದೇಶಿಯವರಿಗೆ ನೀಡಲಾಗಿರುವುದಿಲ್ಲ. 15ನೇ ವಿಧಿ, ಜಾತಿ, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳಿದಲ್ಲ, ಅದು ಒಂದು. ಸಾರ್ವಜನಿಕ ಹುದ್ದೆ ಪಡೆಯುವುದರ ಸಮಾನ ಅವಕಾಶ ಭಾರತೀಯ ಪೌರರಿಗೆ ನೀಡಲಾಗಿದೆ. 19 ವಾಕ್ ಮಾಡೋದು, ಸಭೆ ಸೇರುವುದು, ಸಂಘ ಕಟ್ಟುವುದು, ಸಂಚಾರ ಮಾಡುವುದು, ವಾಸಿಸುವುದು, ವೃತ್ತಿ ಮಾಡುವುದು, ಸಭೆ ಸೇರುವುದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲ ಎಲ್ಲಿ ಕಂಡು ಬರ್ತಾವ? 19ನೇ ವಿಧಿಯೊಳಗೆ ಕಂಡು ಬರ್ತಾವ. ಇದು ಕೂಡ ಭಾರತ ಪೌರರಿಗೆ ಸಂಬಂಧಪಟ್ಟಂತ ಮೂಲಭೂತ ಹಕ್ಕಾಗಿದೆ. ಇನ್ನು 25ನೇ ವಿಧಿ, ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆ. 29ನೇ ವಿಧಿ, ಭಾಷೆ, ಲಿಪಿ, ಸಂಸ್ಕೃತಿಯ ರಕ್ಷಣೆ. 30ನೇ ವಿಧಿ, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಇದು ಕೂಡ ಭಾರತೀಯ ಪೌರರಿಗೆ ನೀಡಲಾಗಿದೆ. ಪೌರರಿಗೆ ಅಂದ್ರೆ ಭಾರತೀಯ ಪೌರರಿಗೆ ಮತ್ತು ವಿದೇಶಿಯರಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳು: 14 ಕಾನೂನು ಮುಂದೆ ಎಲ್ಲರೂ ಸಮಾನರು. 17ನೇ ಅಸ್ಪೃಶ್ಯತೆ. 18 ಬಿರುದು ರದ್ದತಿ. 20ನೇ ಅಪರಾಧಿಗಳಿಗೆ ನಿರಂಕುಶ ಶಿಕ್ಷೆ ವಿಧಿಸುವ ರಕ್ಷಣೆ. 21ನೇ ಜೀವಿಸುವ ಮತ್ತು ವೈಯಕ್ತಿಕ ಗೌಪ್ಯತೆ ಹಕ್ಕು. 21ನೇ ಮೂಲಭೂತ ಶಿಕ್ಷಣದ ಹಕ್ಕು. 22ನೇ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. 23ನೇದು
ಮಾನವರ ಅಕ್ರಮ ಮಾರಾಟ ನಿಷೇಧ ಮತ್ತು ಬಲವಂತದ ದುಡಿಮೆ ನಿಷೇಧ. 24ನೇ ವಿಧಿ, ಕಾರ್ಖಾನೆಗಳಲ್ಲಿ ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ 14 ವರ್ಷದ ಕೆಳಗಿನ ಮಕ್ಕಳನ್ನು ನೇಮಕ ಮಾಡುವುದು ನಿಷೇಧ ಮಾಡಲಾಗುವುದು. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ರಿಂದ 28ನೇ ವಿಧಿಗಳು ಪೌರರಿಗೂ ಮತ್ತು ವಿದೇಶಿಯರಿಗೂ ಸಂಬಂಧಪಟ್ಟಿದೆ. ವಿಧಿ 32ನೇ ಸಂವಿಧಾನ ಪರಿಹಾರ ಹಕ್ಕು, ಇದು ಪೌರರಿಗೂ ಮತ್ತು ವಿದೇಶಿಯರಿಗೂ ನೀಡಿರುವ ಮೂಲಭೂತ ಹಕ್ಕುಗಳಾಗಿವೆ ಎಂದು ಹೇಳಲಾಗ್ತದ. ಇನ್ನು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವ ಅಧಿಕಾರ ನೋಡ್ರಿ, ಗೊತ್ತಿರಬೇಕು. ಭಾರತ ಸಂಸತ್ತು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ, ಆದರೆ ಮೂಲ ರಚನೆಗೆ ಧಕ್ಕೆ ತರದಂತೆ ತಿದ್ದುಪಡಿ ಮಾಡಬೇಕೆಂದು 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡಬಹುದು, ಆದರೆ ಆ ಮೂಲಭೂತ ಹಕ್ಕುಗಳ ಮೂಲ ರಚನೆಗೆ ಯಾವುದೇ ಧಕ್ಕೆಯನ್ನು ಉಂಟು ಮಾಡದೆ ಕೂಡ ನೀವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಎಂದು ಹೇಳ್ತದೆ. ನೆಕ್ಸ್ಟ್ ನೋಡ್ರಿ, ಸುಪ್ರೀಂ ಕೋರ್ಟ್ನಲ್ಲಿ ಈ ಕಾಯ್ದೆ ಕೇಶವಾನಂದ ಭಾರತಿ ಕಾಯ್ದೆ, ಈ ಕೇಶವಾನಂದ ಭಾರತಿ ಎಂಬ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡ ಪೀಠ ಹೊಂದಿದ ಪ್ರಕರಣ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ 1973. ಭಾರತ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲಿ 1973ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣವು ಅತಿ ಹೆಚ್ಚು, ಅಂದರೆ 13 ಮಂದಿ ನ್ಯಾಯಾಧೀಶರನ್ನೊಳಗೊಂಡ ಪೀಠವನ್ನು ಹೊಂದಿತ್ತು. ಇದು ಭಾರತ ಇತಿಹಾಸದಲ್ಲಿ ಅತಿ ಮುಖ್ಯವಾದ ಪ್ರಕರಣವಾಗಿದ್ದು, ಈ ಪ್ರಕರಣದ ವಿಚಾರಣೆಯು 68 ದಿನಗಳ ಕಾಲ ಜರುಗಿತು. ಈ ಪ್ರಕರಣದಲ್ಲಿ ತೀರ್ಪನ್ನು 7-6 ಬಹುಮತದಲ್ಲಿ ನೀಡಲಾಗಿದ್ದು, ಈ ತೀರ್ಪು 203 ಪುಟಗಳನ್ನು ಒಳಗೊಂಡಿತ್ತು. 68 ದಿನ 703 ಪುಟಗಳನ್ನು ಒಳಗೊಂಡಿತ್ತು. 203 ಅಲ್ಲ, 703 ಪುಟಗಳು, 68 ದಿನ 703 ಪುಟಗಳು, 7-6 ಬಹುಮತದಲ್ಲಿ ನೀಡಲಾಗಿತ್ತು. 13 ಮಂದಿ ನ್ಯಾಯಾಧೀಶರು. ಭಾರತದಲ್ಲಿ ಅತಿ ದೊಡ್ಡ ನ್ಯಾಯ ಪ್ರಕರಣವಾಗಿತ್ತು. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ, ಆದರೆ ಮೂಲ ರಚನೆಗೆ, ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಡಿಕ್ಟ್ರೈನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಧಕ್ಕೆ ಆಗದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಎಂದು ತೀರ್ಪನ್ನು ನೀಡಿತ್ತು. ಈ ಮೂಲಕ ಇದುವರೆಗೂ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ಅತಿ ದೊಡ್ಡ ಪೀಠ ಈ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಪ್ರಕರಣ ಆಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಫಂಡಮೆಂಟಲ್ ರೈಟ್ಸ್, ಅಂದ್ರೆ ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸಗಳು ಏನು ಅನ್ನೋದು ನಾವು ಗೊತ್ತಿರಬೇಕು. ರಾಜ್ಯ ನಿರ್ದೇಶಕ ತತ್ವಗಳು ಉತ್ತಮ ಕಾನೂನು ಪಾಠ್ಯಕ್ರಮ ರೂಪಿಸುವ ನಿರ್ದೇಶವನ್ನು ಮಾರ್ಗಸೂಚಿಗಳಾಗಿವೆ. ಉತ್ತಮ ಕಾನೂನು ಕಾರ್ಯಕ್ರಮ ರೂಪಿಸುವ ನಿರ್ದೇಶಿಸುವ ಮಾರ್ಗಸೂಚಿಗಳಾಗಿವೆ. ನ್ಯಾಯಾಲಯದಿಂದ ರಕ್ಷಣೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಇಲ್ಲ, ಮತ್ತು ಇವುಗಳನ್ನು ಜಾರಿಗೊಳಿಸದೆ ಉಲ್ಲಂಘಿಸಿದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವುದಿಲ್ಲ ಎಂಬುದು 37ನೇ ವಿಧಿಯಲ್ಲಿ ಕಂಡುಬರ್ತದೆ. ನ್ಯಾಯಾಲಯದಿಂದ ರಕ್ಷಣೆ ಪಡೆದಿಲ್ಲ ಇವು ರಾಜ್ಯ ನಿರ್ದೇಶಕ ತತ್ವಗಳು, ಆದರೆ ಮೂಲಭೂತ ಹಕ್ಕುಗಳು ನ್ಯಾಯಾಲಯದಿಂದ ರಕ್ಷಣೆ ಪಡೆದುಕೊಂಡಿವೆ. ಇವು ಉಲ್ಲಂಘನೆ ಆದರೆ ನ್ಯಾಯಾಲಯ ಮೂಲಕ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಪರಿಹಾರ ಪಡೆದುಕೊಳ್ಳುವುದು ನ್ಯಾಯಾಲಯ ಮೂಲಕ ಮೂಲಭೂತ ಹಕ್ಕುಗಳು, ಆದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾವಕ್ಕ? ರಾಜ್ಯ ನಿರ್ದೇಶಕ ತತ್ವಗಳಿಗೆ. ರಾಜ್ಯ ನಿರ್ದೇಶಕ ತತ್ವಗಳು ನೈತಿಕ ನೆಲೆಯಿಂದ ರೂಪಿತವಾಗಿದೆ. ಹಾಗೆ ಮೂಲಭೂತ ಹಕ್ಕುಗಳು ಕಾನೂನು ನೆಲೆಯಿಂದ ರೂಪಿತಗೊಂಡಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಸಕಾರಾತ್ಮಕವಾಗಿದ್ದು ಸರ್ಕಾರದ ಕೆಲವು ಕರ್ತವ್ಯಗಳನ್ನು ಮಾಡಬೇಕೆಂದು ಸೂಚಿಸುತ್ತದೆ. ಮೂಲಭೂತ ಹಕ್ಕುಗಳು ನಿಷೇಧಾತ್ಮಕವಾಗಿದ್ದು ಸರ್ಕಾರದ ಕೆಲವು ಕರ್ತವ್ಯಗಳನ್ನು ಮಾಡದಂತೆ ನಿಷೇಧಿಸುತ್ತದೆ ಎಂದು ಹೇಳಲಾಗ್ತದ. ಮತ್ತೆ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿಗೆ ಕಾಪಾಡುವ ಹೆಚ್ಚು ಒತ್ತು ನೀಡುತ್ತದೆ. ಇಷ್ಟು ಭಾರತ ಸಂವಿಧಾನದಲ್ಲಿಯೇ ಪ್ರಮುಖ ಭಾಗವೆನಿಸಿಕೊಂಡಂತ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದ್ದು, ಇದರಲ್ಲಿ ನಿಮ್ಗೆ ಏನಾದ್ರು PDF ಬೇಕು ಅಂತ ಅನಿಸಿದ್ರೆ 8208460798 ಎಂಬ ನಂಬರ್ಗೆ ಸುಮ್ಮನೆ ಒಂದು PDF ಫಂಡಮೆಂಟಲ್ ರೈಟ್ಸ್ PDF ಅಂತ ಟೈಪ್ ಮಾಡ್ರಿ. ನಾನು ಈ PDF ನ ಪ್ರಿಂಟ್ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ
ಸ್ವಪ್ನಚಂದ್ರ ಕ್ಲಾಸಸ್ನ ಮೂಲಭೂತ ಹಕ್ಕುಗಳ ತರಗತಿನ ಮುಗಿಸುವ ಸಮಯ ಬಂದಿದೆ ಅಂತ ಅನ್ಕೊಂಡು ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಮುಂಜಾನೆಯ ಶುಭಾಶಯಗಳು. ನಮಸ್ಕಾರ.